ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈರ್ ಗಾಯಂತಿ ಯಂ ಸಾಮಗಾಃ. ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾ. ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಭಗವದ್ಗೀತೆಯ 10ನೇ ಅಧ್ಯಾಯ ವಿಭೂತಿ ಯೋಗ, ಅದನ್ನ ನೋಡ್ತಾ ಇದ್ದೀವಿ. ಹೋದ 15 ಹಿಂದಿನ ದಿನದ ಕ್ಲಾಸಲ್ಲಿ ನಾವು ಈ ಅಧ್ಯಾಯದ 3 ಶ್ಲೋಕಗಳನ್ನ ಮಾಡಿದ್ವಿ. 4ನೇದು ಮಾಡಬೇಕು. ಭಗವಂತನ ಅನಂತವಾದ ಕೃಪೆಯಿಂದ ನಮ್ಮೆಲ್ಲರಿಗೂ ಮನುಷ್ಯ ಜನ್ಮ ಬಂದಿದೆ. ಎಷ್ಟೋ ತರಹದ ಜೀವರಾಶಿಗಳು ಇದೆ. ಅದರಲ್ಲಿ ತುಂಬಾ ಉತ್ತಮವಾದದ್ದು ನರಜನ್ಮ. ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಆಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ. ಮತ್ತೆ ಈ ಮನುಷ್ಯ ಜನ್ಮ ಬಂದಾಗ ಅದನ್ನ ಸಾರ್ಥಕತೆ ಪಡಿಸ್ಕೋಬೇಕು, ಜ್ಞಾನಕ್ಕಾಗಿ ಪ್ರಯತ್ನ ಪಡಬೇಕು. ಅದಕ್ಕಾಗಿ ನಾವು ಭಗವದ್ಗೀತೆಯ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ವಿವೇಕ ಚೂಡಾಮಣಿಯಲ್ಲಿ ಆಚಾರ್ಯರು ದುರ್ಲಭಂ ತ್ರಯಮೇ ವೈತತ್ ದೇವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ. ದುರ್ಲಭಂ, ದೈವಾಂಶ ಸಂಭೂತರು, ಅವತಾರ ಪುರುಷರು. ಅದ ಆಚಾರ್ಯರ ಮಾತಂತೂ ನಾವು ನಂಬಬಹುದು ಅಲ್ವಾ? ನಂಬಿಕೆಗೆ ಅದ್ಗಾರು ಇದರಲ್ಲಿ ಡೌಟ್ ಇದೆಯಾ? ದುರ್ಲಭಂ ತ್ರಯಮೇ ವೈತತ್ ದೇವಾನುಗ್ರಹ ಹೇತುಕಂ. ಇದು 3 ದೈವ ಅನುಗ್ರಹದಿಂದ ಸಿಗತ್ತೆ, ದೈವದ ಕೃಪೆಯಿಂದ ಸಿಗುತ್ತೆ. ಏನೇನು? ಮನುಷ್ಯತ್ವಂ, ಮನುಷ್ಯ ಜನ್ಮ ಬಂದಾಗ. ಮುಮುಕ್ಷತ್ವಂ, ಮನುಷ್ಯ ಜನ್ಮ ಬಂದಾಗ ಯಾವುದ್ಯಾವುದೋ ವಿಷಯಗಳಲ್ಲಿ ಮನಸ್ಸನ್ನ ಇಟ್ಟು ಜನ್ಮವನ್ನ ವಿಫಲವನ್ನಾಗಿ ಅಥವಾ ಭಗವಂತ ಕೊಟ್ಟಂತಹ ಈ ಒಂದು ಉತ್ತಮ ಅವಕಾಶವನ್ನ ನಾಶ ಮಾಡ್ಕೊಳ್ಳೋ ಬದಲು ಮುಮುಕ್ಷತ್ವಂ, ಈ ಸಂಸಾರ ಬಂಧನದಿಂದ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟು ಮೋಕ್ಷದ ದಾರಿಯಲ್ಲಿ ನಡಿಬೇಕು. ಯಾರು ನಡೀತಾರೋ ಅವನನ್ನ ಮುಮುಕ್ಷು ಅಂತಾರೆ. ಇದೆರಡೂ ಇದ್ದು ಗೈಡ್ ಮಾಡುವಂತಹ ಗುರುವಿನ ಅವಶ್ಯಕತೆ ಇದೆ.
ನಾನು ತುಂಬಾ ಸತಿ ಹೇಳ್ದಾಗೆ ಭಗವಂತ ಸಮಯ ಸಮಯಕ್ಕೆ ಆಚಾರ್ಯರನ್ನ, ಅವತಾರ ಪುರುಷರನ್ನ ಕಳಿಸಿ ನಮ್ಮನ್ನೆಲ್ಲ ಮಾರ್ಗದರ್ಶನ ಮಾಡಿಸ್ತಾನೆ. ಅವನೇ ಅವತಾರ ತಾಳೋದು ಇದೇ ಮುಖ್ಯ ಉದ್ದೇಶಕ್ಕೆ. ಯಾರ್ಯಾ ಸಾವಿರಾರು ಜನರಲ್ಲಿ ಒಬ್ಬನಿಗೆ ಮೋಕ್ಷದ ಆಸೆ ಇರುತ್ತೆ. ಆ ಒಬ್ಬರಲ್ಲೂ ಸಹ ಮಹಾಪುರುಷ ಸಂಶ್ರಯ, ಮಹಾಪುರುಷರ ಒಂದು ಸತ್ಸಂಗದಲ್ಲಿದ್ರೆ ಮೋಕ್ಷದ ದಾರಿ ಬಹಳ ಸುಲಭ ಆಗತ್ತೆ. ಆದ್ರಿಂದ ನಮಗೆ ಭಗವಂತ ಕೊಟ್ಟಂತಹ ಈ ಭಗವದ್ಗೀತೆ ಅನ್ನುವಂತಹ ಒಂದು ಜ್ಞಾನದ ನಿಧಿಯನ್ನ ನಾವೆಲ್ಲ ಶ್ರದ್ಧಾ ಭಕ್ತಿಯಿಂದ ಓದ್ಬೇಕು, ತಿಳ್ಕೋಬೇಕು. ನಮ್ಮ ಜೀವನಕ್ಕೆ ಅದನ್ನ ಆದಷ್ಟು ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಪಡಬೇಕು. ಒಂದೊಂದು ಶ್ಲೋಕವು ಭಗವದ್ಗೀತೆಯದು ಒಂದೊಂದು ಅಣಿ ಮುತ್ತು ಇದ್ದ ಹಾಗೆ. ಇದು ನಮಗೆ ನಮ್ಮನ್ನ ನಾವು ಒಳಗಿಂದ ವಿಚಾರಕ್ಕೆ ಒಳಪಡಿಸಿ ನಮ್ಮನ್ನ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಬಹಳ ಸಹಾಯ ಆಗತ್ತೆ. ಈ ಗೀತೆಯ ಜ್ಞಾನದ ಮಹಿಮೆ ಎಷ್ಟು ಅಂದ್ರೆ, ಮೊನ್ನೆ ಯಾವುದೋ ಒಂದು ಪ್ರವಚನದಲ್ಲಿ ಒಂದು ಒಳ್ಳೆ ಕಥೆಯನ್ನ ಕೇಳ್ತಾ ಇದ್ದೆ. ಶಿವ ಮತ್ತು ಪಾರ್ವತಿಯರು ಕೈಲಾಸದಲ್ಲಿ ಕೂತಿರ್ತಾರಂತೆ. ಆಗ ಶುಕ ಮುನಿ, ಎಲ್ಲಿ ಕೇಳಿದಿರಾ ಶುಕ ಮುನಿ ಹೆಸರು? ಶುಕ, ಹಾ, ಭಾಗವತದಲ್ಲಿ. ಆ ಮಹಾಬ್ರಹ್ಮಜ್ಞಾನಿ. ಯಾರ ಮಗ ಶುಕ? ಆ ವ್ಯಾಸರ ಮಗ. ವ್ಯಾಸರ ಮಗ ಶುಕ ಕೈಲಾಸಕ್ಕೆ ಬರ್ತಾರಂತೆ. ಬಂದು ಶಿವನ ಹತ್ತಿರ ಯಾವುದೋ ಮುಖ್ಯವಾದಂತಹ ಒಂದು ಚರ್ಚೆಯನ್ನ, ತಾತ್ವಿಕವಾದ ಚರ್ಚೆ, ತಾತ್ವಿಕ ಅಂದ್ರೆ ಸತ್ಯ, ಸತ್ಯ ಅದರ ಚರ್ಚೆ, ಜ್ಞಾನದ ವಿಷಯವಾಗಿ ಚರ್ಚೆ ಮಾಡ್ತಾರಂತೆ. ಪಾರ್ವತಿ ನೋಡ್ತಾ ಇರ್ತಾಳಂತೆ. ಶಿವ ಮತ್ತು ಶುಕರ ಮಧ್ಯ ಸಂವಾದ ನಡೆಯುತ್ತೆ. ಯಾವುದೋ ವಿಷಯವಾಗಿ ಚರ್ಚೆ ಮಾಡೋಕೆ ಕುತ್ಕೋತಾರೆ, ಚರ್ಚೆ ಮಾಡ್ತಾ ಇರ್ತಾರೆ. ಪಾರ್ವತಿಯ ಕಡೆ ನೋಡಿ ಶುಕ ಹಿಂಗೆ ತಲೆ ಆಡಿಸಿ ಅಲ್ಲಿಂದನೇ ಹಿಂಗೆ ನಮಸ್ಕಾರ ಅಂತ ಹೇಳಿ ಚರ್ಚೆಯನ್ನ ಮುಂದುವರಿಸಿ ಶಿವನ ಹತ್ರ ಮಾತಾಡಿ ಅವರ ಏನು ಚರ್ಚೆಯ ಮುಗಿಸಿದ್ಮೇಲೆ ತುಂಬಾ ತೃಪ್ತಿ ಆಗತ್ತೆ. ಅಲ್ಲಿಂದ ಹೊರಟೋಗ್ತಾರೆ ಶುಕಾಚಾರ್ಯರು. ಪಾರ್ವತಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಶಿವನ ಹತ್ರ ಹೇಳ್ತಾಳೆ, ಎಷ್ಟು ಅವನಿಗೆ ಅಹಂಕಾರ ಆಗಿದೆ. ನಾನು ಜಗನ್ಮಾತೆ ಕೂತಿದ್ದೀನಿ, ನನಗೆ ಬಂದು ನಮಸ್ಕಾರ ಮಾಡಿದೆ, ನನ್ನನ್ನ ವಂದಿಸಿದೆ, ಬರೀ ನಿಮ್ಮ ಹತ್ರ ಚರ್ಚೆ ಮಾಡಿ ಹೊಟ್ಟೋದ್ನಲ್ಲ ಅಂತ. ಆಗ ಶಿವ ಹೇಳ್ತಾನೆ, ನಕ್ಕು ಹೇಳ್ತಾನೆ, ಶುಕ ಮನಸ್ಸು ಮುಗ್ಧ ಮಗುವಿನ ಹಾಗೆ ಅವನ ಮನಸ್ಸು. ಅವನಲ್ಲಿ ಯಾವುದೇ ಒಳಗಡೆ ಕಲ್ಮಶ ಇಲ್ಲ, ದೋಷ ಇಲ್ಲ. ಅವನಲ್ಲಿ ತಪ್ಪು ಹುಡುಕ್ಬೇಡ. ಅವನು ತತ್ವ ಚಿಂತನೆಯಲ್ಲೇ ಮುಳುಗಿರ್ತಾನೆ ಯಾವಾಗ್ಲೂ. ನಿನ್ನನ್ನ ನೋಡಿ ಅವನು ತಲೆಬಾಗಿ ವಂದಿಸಿದ್ನಲ್ಲ, ಅಷ್ಟು ಸಾಲದು ಗೌರವ ಕೊಡೋದಕ್ಕೆ ಅಂತ ಪಾರ್ವತಿಗೆ ಅನ್ಸುತ್ತೆ. ನೀವು ಈ ವಿಷಯದಲ್ಲಿ ಇಂಟರ್ಫಿಯರ್ ಆಗ್ಬೇಡಿ, ಇವನಿಗೆ ಅಹಂಕಾರ ಜಾಸ್ತಿ ಆಗಿದೆ, ನಾನು ಇವನ ಅಹಂಕಾರವನ್ನ ಮುರಿತೀನಿ. ಶಿವ ನಕ್ಕು ಸುಮ್ಮನಾಗ್ತಾನೆ. ಜಗಜ್ಜನನಿ ತಾಯಿ ಮಗನ ಮೇಲೆ ಕೋಪನೂ ಮಾಡ್ಕೋತಾಳೆ, ಪ್ರೀತಿನೂ ತೋರಿಸ್ತಾಳೆ. ಆ ವ್ಯವಹಾರಕ್ಕೆ ನಾನು ಇಂಟರ್ಫಿಯರ್ ಆಗಲ್ಲ ಅಂತ ಶಿವ ಸುಮ್ಮನಾಗ್ಬಿಡ್ತಾನೆ. ಜಗನ್ಮಾತೆಗೆ ಸಿಟ್ಟು ಬರುತ್ತೆ. ಶುಕನಿಗೆ, ಅವನಿಗೆ ಶಾಪ ಕೊಡ್ತಾಳೆ. ಇವನಿಗೆ ತುಂಬಾ ಅಹಂಕಾರ ಆಗಿದೆ, ಇವನು ಮರುಭೂಮಿಯಲ್ಲಿ ಒಂಟೆ ಆಗು ನೀನು, ಕ್ಯಾಮಲ್, ಒಂಟೆ ಆಗು, ಮರುಭೂಮಿಯಲ್ಲಿ ನೀರು ಆಹಾರ ಇಲ್ಲದೆ ಅಲಿ ನೀನು ಅಂತ ಶುಕನಿಗೆ ಶಾಪ ಕೊಟ್ಬಿಡ್ತಾಳೆ. ಶುಕಮುನಿ ಒಂಟೆ ಆಗ್ತಾರೆ ತಾಯಿಯ ಮಾತಾಗೆ. ಆಗಿ ಮರಳುಗಾಡಿನಲ್ಲಿ ಅಲಿದಾಡ್ತಾ ಇರ್ತಾರೆ. ಒಂದು ಸ್ವಲ್ಪ ಹೊತ್ತಾಗತ್ತೆ. ಪಾರ್ವತಿಗೆ ಮನಸ್ಸಿಗೆ ಬೇಜಾರ್ ಅನ್ಸುತ್ತೆ. ಶಿವ ಹೇಳಿದ್ ನಿಜ ಇರ್ಬೋದಾ? ಅವನು ಮುಗ್ಧ
ಅವನು ಬ್ರಹ್ಮಜ್ಞಾನಿ ಆದ ಮೇಲೆ ಅವನಲ್ಲಿ ಅಹಂಕಾರ ಹೇಗಿರಕ್ ಸಾಧ್ಯ? ನಾನು ದುಡುಕಿ ಅವನಿಗೆ ಶಾಪ ಕೊಟ್ಬಿಟ್ನಾ? ಪಾಪ ಆ ಮರಳುಗಾಡಲ್ಲಿ ಏನ್ ಕಷ್ಟ ಪಡ್ತಾ ಇದ್ದಾನೋ ಏನೋ ಅಂತ ಶಿವನ ಹತ್ರ ಬರ್ತಾಳೆ ಮತ್ತೆ. ಶಿವ ಸ್ಥಿತ ಪ್ರಜ್ಞ ಸುಮ್ನೆ ನಗ್ತಾ ಕೂತಿರ್ತಾನೆ. ಅಲ್ಲ ಪಾಪ ಅವನಿಗೆ ಸುಮ್ನೆ ಶಾಪ ಕೊಟ್ಬಿಟ್ನೋ ಏನೋ ಶುಕನಿಗೆ, ಪಾಪ ಎಲ್ಲಿ ಅಲ್ದಾಡ್ತಿದಾನೋ ಅಂತ. ನಾನ್ ಹೇಳಿದ್ನಲ್ಲ, ನಿನ್ನ ಮತ್ತು ನಿನ್ನ ಮಕ್ಕಳ ವಿಷಯದಲ್ಲಿ ನಾನು ಇಂಟರ್ಫಿಯರ್ ಆಗಲ್ಲ. ನೀನು ತಾಯಿ, ಮಕ್ಕಳ ಜೊತೆ ನಿನ್ನ ಸಂಬಂಧ ಸಂಪೂರ್ಣ, ನಿನಗೆ ಅವರನ್ನ ಪ್ರೀತಿಸುವ ದಂಡಿಸುವ ಎಲ್ಲ ಅಧಿಕಾರ ಇದೆ ಅಂತ. ಏನಾದ್ರೂ ಮಾಡು ಅಂತ. ಪಾರ್ವತಿಗೆ ಒಳಗೇ ತಳಮಳ ಆಗತ್ತೆ, ಕಸಿವಿಸಿ ಆಗತ್ತೆ. ಇಲ್ಲ, ನಾನು ಈ ಮಗು ಅಲ್ಲಿ ಕಷ್ಟ ಪಡ್ತಾ ಇದ್ದಾನೆ ಅಂತ ನೋಡೋಣ ಅವನ್ ಹೇಗಿದ್ದಾನೆ ಅಂತ ಹೋಗ್ತಾಳೆ. ಹೋದ್ರೆ ಮರಳುಗಾಡಿನಲ್ಲಿ ಅಲ್ಲಿ ಸಿಗೋಂತಹ ಮುಳ್ಳು ಇರೋಂತಹ ಗಿಡಗಳನ್ನೆಲ್ಲ ಆ ಆ ಒಂಟೆ, ಆ ಕ್ಯಾಮಲ್ ತಿಂತಾ ಇರುತ್ತೆ. ಪಾರ್ವತಿಗೆ ತುಂಬಾ ಬೇಜಾರಾಗತ್ತೆ. ಹತ್ರಕ್ ಹೋಗ್ಬಿಟ್ಟು, ಮಗು ಶುಕ, ನಿನಗ್ ನನ್ ಶಾಪ ಕೊಟ್ಬಿಟ್ನಲ್ಲ, ಹೇಗಿದೀಯಾ ಅಂತ ಕೇಳಿದಾಗ, ಅಮ್ಮ ನಾ ಚೆನ್ನಾಗಿದ್ದೀನಿ. ನಾನಿನ್ನು ವೇದಾಂತಿ ಆಗಿ, ಅವ್ರು ಎಲ್ಲೂ ಇರ್ತಾರಲ್ಲ ಶುಕಮುನಿಗಳು, ಓದಿದೀವಲ್ಲ ಭಾಗವತದಲ್ಲಿ, ಎಲ್ಲಾ ಕಡೆ ಒಂದು ನಿಮಿಷವೂ ಇರ್ತಾರಲ್ಲ ಅವರು. ನಾನು ಶುಕನಾಗಿ ಅವಧೂತನಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ರೆ ಜನಗಳು ನನ್ನ ಹಿಂದೆ ಹಿಂದೆ ಬಂದು ತತ್ವ ಹೇಳು, ಬ್ರಹ್ಮ ಜ್ಞಾನ ಹೇಳು, ನನ್ನ ಹಿಂದೆ ಪೀಡಿಸ್ತಾ ಇದ್ರು. ಈಗ ನನಗೆ ಯಾರ ಒಂದು ಸಂಪರ್ಕ ಇಲ್ಲ, ಯಾರು ನನಗೆ ತೊಂದರೆ ಮಾಡೋರಿಲ್ಲ. ಆರಾಮಾಗಿ ಈ ಮರಳುಗಾಡಿನಲ್ಲಿ ಈ ಮುಳ್ಳಿರೋ ಗಿಡಗಳನ್ನ ತಿನ್ಕೊಂಡು ಆನಂದವಾಗಿದ್ದೀನಿ, ನೀನೇನ್ ದುಃಖ ಪಡ್ಬೇಡ ಅಂತ ಹೇಳ್ತಾರೆ. ಆಗ ಪಾರ್ವತಿಗೆ ಒಬ್ಬ ಬ್ರಹ್ಮ ಜ್ಞಾನಿಯ ಮನಸ್ಸು ಎಂತಹ ಪವಿತ್ರವಾದದ್ದು ಅಂತ ಗೊತ್ತಾಗತ್ತೆ. ಇದು ಸುಮ್ನೆ ಕತೆ, ಪಾರ್ವತಿಗೆ ಗೊತ್ತಾಗದೇ ಇರೋದೇನಿಲ್ಲ. ಬ್ರಹ್ಮಜ್ಞಾನಿಯ ಮನಸ್ಸು ಹೇಗೆ ಅನ್ನೋದನ್ನ, ಅವನು ಯಾವ ರೂಪದಲ್ಲೇ ಇರಲಿ, ಅವನು ಸ್ಥಿತಪ್ರಜ್ಞನಾಗಿ ಎಂಥದೇ ಸ್ಥಿತಿಯಲ್ಲಿರಲಿ, ಯಾವ ರೂಪದಲ್ಲೇ ಇರಲಿ, ಬ್ರಹ್ಮಜ್ಞಾನದಲ್ಲಿ ಸ್ಥಿತನಾದವನಿಗೆ ಇಂತಹ ಒಂದು ಆನಂದದ ಪ್ರಾಪ್ತಿ ಆಗತ್ತೆ. ಯಾಕೆ ಈ ಕಥೆಯನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಗೀತೆಯ ಜ್ಞಾನದ ಬಗ್ಗೆ ಆಸಕ್ತಿ ವಹಿಸಿ. ನಿಮ್ಮ ಸಂಸಾರದಲ್ಲಿ ಎಂತಹದೇ ಸುಂಟರಗಾಳಿ ಬಿರುಗಾಳಿ, ನಿಮ್ದು ಎಂತಹದೇ ತೊಂದರೆಗಳಿದ್ರು, ನಿಮಗೆ ನಿಮ್ಮ ಈ ಶಾಸ್ತ್ರ, ಈ ಬ್ರಹ್ಮಜ್ಞಾನ ನಿಮ್ಮನ್ನ ಕಾಪಾಡತ್ತೆ. ನನಗೆ ಹೇಳ್ಕೊತಾ ಇದ್ದೀನಿ, ಹಾಗೆ ನಿಮಗೂ ಹೇಳ್ತಾ ಇದ್ದೀನಿ. ಇಂತಹ ಕತೆ ನಮ್ಮನ್ನ ಇನ್ಸ್ಪೈರ್ ಮಾಡ್ಲಿ ಅಂತ. ಅಂತಹ ಜ್ಞಾನ ಸಾಧನೆಗೆ ಬಹಳ ಮುಖ್ಯವಾದ ಪ್ರಸ್ಥಾನ ತ್ರಯದಲ್ಲಿ ಶ್ರೀಮದ್ ಭಗವದ್ಗೀತಾ, ಅದರಲ್ಲಿ ಬರ್ತಕ್ಕಂತಹ 10ನೇ ಅಧ್ಯಾಯದ 2ನೆಯ ಸತಿ ನಾವು ಇದನ್ನ ಓದ್ತಾ ಇರೋದೀಗ. ಇಲ್ಲಿ ಶ್ರೀಕೃಷ್ಣ 3ನೇ ಶ್ಲೋಕದಲ್ಲಿ ಹೇಳ್ತಾನೆ, ಯೋ ಮಾಂ ಅಜಂ ಅನಾದಿಂಚ ವೆತ್ತಿ ಲೋಕ ಮಹೇಶ್ವರಂ ಅಸಮ್ಮೂಢ ಸಮರ್ಥೇಶು ಸರ್ವ ಪಾಪೈ ಪ್ರಮುಚ್ಯತೆ. ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನಿನಗೆ ಮತ್ತೆ ಮತ್ತೆ ನಿನಗೆ ಉಪಯುಕ್ತವಾಗ್ತಕ್ಕಂತಹದು, ನಿನಗೆ ಬ್ರಹ್ಮ ಜ್ಞಾನವನ್ನ ಕೊಡ್ತಕ್ಕಂತಹದು, ನಿನಗೆ ಹಿತವಾಗ್ತಕ್ಕಂತಹ ನನ್ನ ವಚನವನ್ನ ನೀನು ಕೇಳು ಅಂತ ಅರ್ಜುನನಿಗೆ ಹೇಳ್ಬಿಟ್ಟು, ನನ್ನ ಮೂಲವನ್ನ, ನಾನು ಯಾರು ಅನ್ನೋದನ್ನ ಎಂತಹ ಬ್ರಹ್ಮ ಋಷಿಯೇ ಆಗಿರಲಿ, ದೇವತೆಯೇ ಆಗಿರಲಿ, ನನ್ನ ಮೂಲವನ್ನ ಯಾರೂ ತಿಳಿಯಲಾರರು, ನಾನು ಎಲ್ಲದಕ್ಕೂ ಮೂಲ ಅಂತ ಹೇಳ್ಬಿಟ್ಟು ತನ್ನ ನಿಜ ಸ್ವರೂಪದ ವರ್ಣನೆಯನ್ನ ಮಾಡ್ತಾನೆ. ನಾನು ಅಜಂ ಅಂದ್ರೆ ಹುಟ್ಟು ಇಲ್ಲದೆಯವನು, ಹುಟ್ಟದೇ ಇರೋನು. ಯಾರಿಗೆ ಹುಟ್ಟಿಲ್ಲ ಅವನಿಗೆ ಸಾವಿಲ್ಲ. ಅನಾದಿ, ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಸರ್ವಲೋಕ ಮಹೇಶ್ವರ. ಅಸಮ್ಮೂಢ ಸಮರ್ಥ್ಯೇಸು ಸರ್ವ ಪಾಪೈ ಪ್ರಮುಚ್ಯತೆ. ಯಾರು ನನ್ನನ್ನ ಈ ರೀತಿಯಾಗಿ ತಿಳಿತಾರೆ ಅವನು ಮನುಷ್ಯರಲ್ಲೆಲ್ಲರಿಗಿಂತ ಬುದ್ಧಿವಂತ, ಎಲ್ಲ ಪಾಪಗಳಿಂದ ಅವನಿಗೆ ಬಿಡುಗಡೆ ಸಿಗತ್ತೆ ಅನ್ನೋದನ್ನ ನೋಡಿದ್ವಿ ನಾವು. ಈಗ ನಾವು
ಸರ್ವಲೋಕ ಮಹೇಶ್ವರ ಅಂದ್ರೆ ಎಲ್ಲ ಲೋಕಗಳ ಮಹೇಶ್ವರ ನಾನು ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಾನೆ. ಅದು ಹೇಗೆ ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ಸ್ಪಷ್ಟಪಡಿಸ್ತಾನೆ. ಸರ್ವಲೋಕ ಅಂದ್ರೆ ನಮ್ಮಲ್ಲಿ 14 ಲೋಕಗಳಿದೆ, ಅದು ಅದು ವಿಷಯ ಬೇರೆ, ಅದು ನಮ್ಮ ಹೊರಗೆ ಆಯ್ತು. ನಮ್ಮ ಅಂತರಂಗದಲ್ಲೂ, ನಮ್ಮ ಅಂತರ್ ಬಹಿರ್ ಎಲ್ಲ ಲೋಕಕ್ಕೂ ಅವನೇ ಅಧಿಪತಿ ಅನ್ನೋದನ್ನ ತಿಳಿಸ್ಬೇಕಾರೆ ಮೊದಲು ಅಂತರಂಗದ ವಿಷಯವನ್ನ ಹೇಳ್ತಾನೆ. ಆಮೇಲೆ ಹೇಳ್ತಾನೆ ಅದೇ ಆದಿತ್ಯರಲ್ಲಿ ವಿಷ್ಣು, ರುದ್ರರಲ್ಲಿ ಶಂಕರ, ಅದೆಲ್ಲ ಆಮೇಲೆ ಹೇಳ್ತಾನೆ. ಮೊದಲು ನಿಮ್ಮ ಅಂತರಂಗ, ನಿಮ್ಮ ಒಳಗಡೆ ನಾನು ಸರ್ವಲೋಕ ಮಹೇಶ್ವರ ಅಂತ ನನ್ನನ್ನ ತಿಳಿ. ಯಾಕೆಂದ್ರೆ ಯಾರಿಗೂ ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ದ. ಈಗ ಮತ್ತೆ ತನ್ನ ಬಗ್ಗೆ ತಾನೇ ತಿಳಿಸ್ತಾ ಇದ್ದಾನೆ. ಏನಂತ ಹೇಳ್ತಾನೆ? ಬುದ್ಧಿರ್ಜ್ಞಾನಂ ಅಸೋಮೋಹಂ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ. ಇಲ್ಲಿ ಏನ್ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಕೃಷ್ಣ ಅಂದ್ರೆ, ನಮ್ಮ ಒಳಗಡೆಯ ಜಗತ್ತು, ಇನ್ನರ್ ವರ್ಲ್ಡ್, ಅದನ್ನ ಕಂಟ್ರೋಲ್ ಮಾಡ್ತಾ ಇರೋದು ನಾನೇ. ನಿಮ್ಮ ಒಳಗಡೆ ಎಷ್ಟೊಂದು ಭಾವನೆಗಳಿದೆ, ಯೋಚನೆಗಳಿದೆ, ಬುದ್ಧಿ ಶಕ್ತಿ ಇದೆ, ನಿರ್ಧಾರಗಳನ್ನ ಮಾಡ್ತೀರಾ, ಅದೆಲ್ಲದಕ್ಕೂ ಆಧಾರ ನಾನು. ಇಲ್ಲಿ ಅವನು ನಮ್ಮ ಒಳಗಿನ ಜಗತ್ತಿನ ಬಗ್ಗೆ ಮಾತಾಡ್ತಾ ಇದ್ದಾನೆ. ನೀವು ಕಣ್ಣು ಮುಚ್ಚಿ ಕುತ್ಕೊಳ್ಳಿ, ಎಷ್ಟೊಂದು ಯೋಚನೆಗಳು ಬರುತ್ತೆ, ಭಾವನೆಗಳು ಬರುತ್ತೆ. ಇಲ್ಲಿ ಕೃಷ್ಣ ಹೇಳ್ತಾನೆ ಅದೆಲ್ಲ ನನ್ನ ಕಂಟ್ರೋಲ್ ಅಲ್ಲಿ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದು. ನಾವ್ ಅನ್ಕೋತೀವಿ ನನ್ನಲ್ಲಿ ಏನೇನು ಭಾವನೆಗಳು ಬರುತ್ತೆ, ಹ ಅದೆಲ್ಲ ನನ್ನ ಕಂಟ್ರೋಲ್ ಅಲ್ಲಿ ಇದೆ ಅಂತ ತಿಳ್ಕೊತೀವಿ. ಅಥವಾ ಉಲ್ಟಾನು ತಿಳ್ಕೊತೀವಿ, ಅದೇನೋ ಮನ್ಸಲ್ಲಿ ಏನೋ ಭಾವನೆಗಳು ಬರ್ತಾ ಇದೆ, ಬೇಡ ಬೇಡ ಅಂದ್ರೂ ಬರುತ್ತೆ, ನನಗ್ ಕಂಟ್ರೋಲೇ ಇಲ್ಲಪ್ಪ ಅಂತ ಅನ್ಕೋತೀವಿ. ಎರಡ್ ರೀತಿನೂ ತಿಳ್ಕೊತೀವಿ. ಆದ್ರೆ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು, ಈ ಫೀಲಿಂಗ್ಸು, ಈ ಎಮೋಷನ್ಸು, ಇದೆಲ್ಲ ಅವನು ಸಣ್ಣ ಈ ಇಡೀ ಅಧ್ಯಾಯ ಅರ್ಥ ಮಾಡ್ಕೊಳ್ಳಿ, ಎಲ್ಲವನ್ನ ಅವನು ಎಲ್ಲಾ ವಿಷಯವಾಗೂ ಸ್ವಲ್ಪ ಸ್ವಲ್ಪ ಎಕ್ಸಾಂಪಲ್ ಮಾತ್ರ ಕೊಡ್ತಾನೆ. ಕೊನೆಗೆ ಹೇಳ್ತಾನೆ ಎಲ್ಲ ಇನ್ನೇನ್ ಹೇಳಿ ನಿನ್ಗೆ ಒಂದ್ ಅಂಶದಿಂದ ಇಡೀ ಜಗತ್ತನ್ನ ಧರಿಸಿದೀನಿ ಅಂತ. ಇಲ್ಲಿ ಕೆಲವು ಉದಾಹರಣೆಗಳನ್ನ ಮಾತ್ರ ಕೊಡ್ತಾನೆ. ಏನಂತ ಅಂದ್ರೆ, ನಿಮ್ಮಲ್ಲಿರೋ ಏನು ಭಾವನೆಗಳು ಉಂಟಾಗ್ತಾ ಇದೆ, ಏನು ಯೋಚನೆಗಳಿದೆ, ಎಲ್ಲದಕ್ಕೂ ಹಿಂದೆ ನಾನಿದ್ದೀನಿ. ಬುದ್ಧಿ ಅಂತ ಹೇಳ್ತಾನೆ ಮೊದಲು. ಬುದ್ಧಿ ಅಂದ್ರೆ ಏನು? ಇಂಟೆಲಿಜೆನ್ಸ್. ಏನು ಬುದ್ಧಿ ಅಂದ್ರೆ? ನಿಮ್ಮಲ್ಲಿರ್ತಕ್ಕಂತಹ ಒಂದು ಸಾಮರ್ಥ್ಯ, ನಿರ್ಧಾರ ಮಾಡುವ ಒಂದು ಸಾಮರ್ಥ್ಯ. ಇದು ರೈಟ್, ಇದು ರಾಂಗ್. ಒಂದು ಎಬಿಲಿಟಿ, ಎಬಿಲಿಟಿ ಟು ಡಿಸೈಡ್, ಎಬಿಲಿಟಿ ಟು ಡಿಸೈಡ್. ಇದು ಸರಿಯಾಗಿದೆ, ಇದು ಸರಿ ಇಲ್ಲ, ಇದು ತಪ್ಪು, ಇದು ಸರಿ, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಈ ರೀತಿ ನಿರ್ಧಾರ ಮಾಡ್ತಿರಲ್ವಾ? ಆ ನಿರ್ಧಾರ ಮಾಡೋ ಶಕ್ತಿ ಇದೆಯಲ್ಲ ನಿಮ್ಮಲ್ಲಿ, ಅದನ್ನ ಬುದ್ಧಿ ಅಂತ ಅಂತಾರೆ. ಈ ಬುದ್ಧಿಯನ್ನ ಉಪಯೋಗಿಸ್ಕೊಂಡು ನೀವು ನಿರ್ಧಾರಗಳನ್ನ ಮಾಡ್ತೀರಾ. ಆ ಬುದ್ಧಿ ಉಪಯೋಗಿಸ್ಕೊಂಡು ನೀವೇನಾದ್ರೂ ಒಂದು ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಿರಲ್ಲ, ಆ ಬುದ್ಧಿಯಿಂದ ಅರ್ಥ ಮಾಡ್ಕೋತಿರಲ್ಲ, ಅದನ್ನ ಜ್ಞಾನ ಅಂತ ಅಂತಾರೆ. ಒಂದು ಉದಾಹರಣೆ ಹೇಳೋದು ಅಂತಂದ್ರೆ, ಈಗ ನಿಮಗೆ ದೇವ್ರ ನಾಮ ಹೇಳಕ್ಕೋ ಸಂಗೀತ ಹೇಳಕ್ಕೋ ತುಂಬಾ ಇಷ್ಟ ಇದೆ ಅಂತ ಅನ್ಕೊಳ್ಳಿ. ಅದು ನಿಮಗನ್ಸತ್ತೆ ನಾನ್ ಅದು ಕಲಿಬೇಕು ಅಂತ. ನಿಮ್ಮ ಬುದ್ಧಿಯಿಂದ ನಿಮ್ಗೆ ಫಸ್ಟ್ ಮನಸ್ಸಲ್ಲಿ ಅದ್ರ ಇಂಟ್ರೆಸ್ಟ್ ಬರುತ್ತೆ. ಅದು ಸರಿಯಾದದ್ದೋ ಇಲ್ವೋ ಅಂತ ನಿಮ್ಮ ಬುದ್ಧಿ ನಿರ್ಧಾರ ಮಾಡುತ್ತೆ ಅದನ್ನ, ನಿಮ್ ಥಾಟ್ನ. ಇದು ಸರಿ ಇದೆ, ನಿಂಗೆ ಇಂಟ್ರೆಸ್ಟ್ ಇದೆ, ನೀ ಕಲಿ ಅಂತ. ಅದನ್ನ ಕಲ್ತ್ಕೋತೀರ, ಅದು ಜ್ಞಾನ. ನನಗೆ ಈ ಹಾಡು ಹೇಳಕ್ ಬರುತ್ತೆ, ಎಲ್ಲ ಒಂದು ಸಣ್ಣ ಉದಾಹರಣೆ ಹೇಳಿದೆ ಅಷ್ಟೆ. ನನಗೆ ಭಗವದ್ಗೀತೆ ಈ ಶ್ಲೋಕ ಓದಕ್ಕೆ, ಭಗವದ್ಗೀತೆ ಒಂದ್ ಅಧ್ಯಾಯ ಓದ್ತೀನಿ ಅನ್ನೋದು ಮನ್ಸಲ್ಲಿ ಒಂದು ಇಚ್ಛೆ ಬರುತ್ತೆ.
ಕ್ಲಾಸಲ್ಲಿ ಓದ್ತಾ ಇರ್ಬೇಕಾದ್ರೆ ಅನ್ಸುತ್ತೆ, ಇಲ್ಲ ನಾ ದಿನಾ ಓದ್ಬೇಕು ಒಂದ್ ಅಧ್ಯಾಯ ಅಂತ. ಅದು ಸರಿನಾ ಅಂತ ಬುದ್ಧಿ ಅದನ್ನ ಪ್ರಾಸೆಸ್ ಮಾಡತ್ತೆ. ಹೌದು ಸರಿ ಇದೆ ಇದು, ನೀನು ಮಾಡು ಅಂತ. ಅವಾಗ ಅದನ್ನು ಓದಿದ್ ಮಾಡ್ತಿರಲ್ಲ, ಅದು ಓದಕ್ಕೆ ಬರುತ್ತೆ ನನಗೆ 10ನೇ ಅಧ್ಯಾಯ ಅಂತ ಹೇಳ್ತಿರಲ್ಲ, ಅದು ಜ್ಞಾನ. ಬುದ್ಧಿಗೂ ಜ್ಞಾನಕ್ಕೂ ಇದೇ ಡಿಫ್ರೆನ್ಸ್. ಬುದ್ಧಿಯನ್ನ ಉಪಯೋಗಿಸ್ಕೊಂಡು ನೀವೇನ್ ಕಲಿತೀರಾ ಅದು ಜ್ಞಾನ. ಆಮೇಲೆ ಅಸಮ್ಮೂಢ ಅಂದ್ರೆ ಯಾವುದೇ ಆದಂತ ಮೋಹ ಇಲ್ಲದೆ ಇರೋದು, ಆ, ಮೋಹಕ್ಕೆ ಒಳಗಾಗದೆ ಸರಿಯಾದ ನಿರ್ಧಾರಗಳನ್ನ, ನಿರ್ಮೋಹತ್ವ ಅಂತ ಅನ್ಬೋದದು. ನಿರ್ಮೋಹತ್ವ ಅಂದ್ರೆ ಮೂ ಯಾವ್ದೋ ಒಂದು ವಿಷಯಕ್ಕೆ ನೀವು ಸರಿಯಾಗಿ ಕಲ್ತ ಮೇಲೆ ಆ ವಿಷಯದ ಬಗ್ಗೆ ನಿಮ್ಗೆ ಡಿಲ್ಯೂಷನ್ ಇರಲ್ಲ, ಭ್ರಮೆ ಇರಲ್ಲ. ಕಲ್ತ್ರಿ ಅದನ್ನ. ಬುದ್ಧಿ, ಜ್ಞಾನ, ಮೋಹ, ಅದು ಮೂರು ಇಂಟರ್ ರಿಲೇಟೆಡ್. ಇದು ಮೂರು ನನ್ನನ್ನ ಆಶ್ರಯಿಸಿದೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ಇದಕ್ಕೆ ವೇದಾಂತದ ತುಂಬಾ ಮುಖ್ಯ ಉದಾಹರಣೆ ಏನು ಅಂದ್ರೆ, ಕತ್ಲಲ್ಲಿ ಎಲ್ಲೋ ನಡ್ಕೊಂಡ್ ಬರ್ತಾ ಇದ್ರಿ, ಅಲ್ಲಿ ಹಗ್ಗ ಬಿದ್ದಿತ್ತು, ಗಾಳಿಗೆ ಅದೇನೋ ಅಲ್ಲಾಡ್ತು, ನಿಮಗದು ಹಾವು ಅಂತ ಅನಿಸ್ತು, ಹಗ್ಗ ಹಾವಾಗಿ ಕಾಣಿಸ್ತು. ನೀವೇನ್ ಮಾಡಿದ್ರಿ? ಹೆದರ್ಕೊಂಡ್ರಿ ಫಸ್ಟ್. ಆಮೇಲೆ ಲೈಟ್ ಹಾಕಿದ್ರಿ, ಟಾರ್ಚ್ ಬಿಟ್ಟು ನೋಡಿದ್ರಿ, ಅಲ್ಲಿ ಗೊತ್ತಾಯ್ತು ಅದು ಹಾವಲ್ಲ, ಹಗ್ಗ, ಗಾಳಿಗೆ ಅಲ್ಲಾಡಿದೆ ಅಂತ. ಆಗ ಆ ಭಯ ಹೋಯ್ತು. ಈ ಎಕ್ಸಾಂಪಲ್ನ ಈ 3 ಲೈನ್ಗೂ ತಗೊಳ್ಳಿ. ಬುದ್ಧಿ, ಜ್ಞಾನ, ಅಸಮ್ಮೂಢ. ಎಲ್ಲಿ ಸರಿಯಾದ ಜ್ಞಾನ ಇದೆ ಅಲ್ಲಿ ಮೋಹ ಇರೋದಿಲ್ಲ. ಏನು ಮೋಹ ಅಂದ್ರೆ? ಅಲ್ಲಿ ಇಲ್ಲ ಹಾವು, ನಿಮ್ಗಲ್ಲಿ ಹಾವಿದೆ ಅಂತ ಕಾಣಿಸ್ತು. ನಾವೇನ್ ಮಾಡೋದು ಮೋಹ? ನೀವೇನ್ ಮೋಹ ಮಾಡ್ತೀರಾ ಹೇಳಿ? ಯಾವ ವಿಷಯಕ್ಕೆ ಭ್ರಾಂತಿ ಉಂಟಾಗತ್ತೆ ನಿಮ್ಮಲ್ಲಿ ಹೇಳಿ ನೋಡೋಣ. ಒಂದು ಉದಾಹರಣೆ ಕೊಡಿ, ಯೋಚನೆ ಮಾಡಿ. ಯಾವಾಗ ಭ್ರಾಂತಿ ಉಂಟಾಗತ್ತೆ? ಯಾವ ವಿಷಯಕ್ಕೆ ಹೈಯೆಸ್ಟ್ ಭ್ರಾಂತಿ ನಿಮ್ಮಲ್ಲಿ ಏನಿರೋದು? ಏನಿದೆ ಹೈಯೆಸ್ಟ್ ಭ್ರಾಂತಿ? ಹ ಮೋಹ. ಹ ಮಕ್ಕಳ ಮೋಹ ಜಾಸ್ತಿ ಇರುತ್ತೆ ಅಂದ್ರೆ ಅದನ್ನೇ ತಗೊಳ್ಳೋಣ. ಆ ಯಾಕೆ ಮಕ್ಕಳ ಮೇಲೆ ಮೋಹ ಆಗತ್ತೆ? ಯಾಕಾಗತ್ತೆ? ಅದು ನನ್ನದು ಅಂತಲ್ವಾ? ಎಲ್ಲಾರ್ ನನ್ನ ಮಕ್ಕಳು ಅಂತ. ನಾನು ಅಂದ್ರೆ ಯಾರು ಅಂತ ಯೋಚನೆ ಮಾಡಿದ್ದೀರಾ ಅವಾಗ? ಮೋಹ ಅಂದ್ರೆ ಏನಿಲ್ಲ, ಅತಸ್ಮಿನ್ ತತ್ ಬುದ್ಧಿ ಅಂತ ಆಚಾರ್ಯರು ಭಾಷ್ಯದಲ್ಲಿ ಬರೀತಾರೆ. ಯಾವುದು ಇಲ್ಲವೋ ಅದಿದೆ ಅಂತ ಅನ್ಕೊಳ್ಳೋದು, ಯಾವುದು ಇದೆಯೋ ಅದನ್ನಿಲ್ಲ ಅಂತ ಅನ್ಕೊಳ್ಳೋದು. ಒಂದು ಉದಾಹರಣೆ ತಗೊಂಡ್ರೆ, ನೀವು ಇಡೀ ನಮ್ಮ ಜನ್ಮ ಮೊಮೆಂಟ್ ಟು ಮೊಮೆಂಟು ನೀವೇನ್ ಗೊತ್ತಾ ಥಿಂಕ್ ಮಾಡೋದು? ನನಗೆ ಯಾವುದರಿಂದ ಶಾಂತಿ ಸಿಗತ್ತೆ, ಯಾವುದರಿಂದ ನನಗ್ ಸಂತೋಷ ಆಗತ್ತೆ, ಅದನ್ನ ಅಟ್ಟಿಸ್ಕೊಂಡು ಹೋಗ್ತೀವಿ ಲೈಫ್ ಎಲ್ಲ. ಅಲ್ಲಿ ಹೋದ್ರೆ, ಸಿನಿಮಾಗ್ ಹೋದ್ರೆ ಸಮಾಧಾನ ಆಗ್ಬೋದು. ಆಗತ್ತಾ ಇಲ್ವಾ ಹೇಳಿ? ಸಿನಿಮಾಗ್ ಹೋದ್ರೆ ಆಗತ್ತೆ, 2 ಅವರ್ಸ್ ಅಷ್ಟೇ. ಆಚೆಗ್ ಬಂದ್ಮೇಲೆ ಮತ್ತೆ ಯಥಾ ಪ್ರಕಾರ. ಶಾಪಿಂಗ್ ಹೋದ್ರೆ ಸಂತೋಷ ಆಗ್ಬೋದು, ಬೇರೆ ಯಾವ್ದೋ ಮದ್ವೆಗ್ ಹೋದ್ರೆ ಆಗ್ಬೋದು, ಯಾವ್ದೋ ಫಂಕ್ಷನ್ಗೆ ಹೋದ್ರೆ ಆಗ್ಬೋದು. ಈ ರೀತಿಯಾಗಿ ಓಡಿ 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 ಇದೇ ದೊಡ್ಡ ಮೋಹ. ಸಂತೋಷ, ಸುಖ ನೀವೇ, ನಿಮ್ಮ ನಿಜ ಸ್ವರೂಪ ಅದು. ಸಕ್ಕರೆಯನ್ನ ನಿಮ್ಮಲ್ಲೇ ಇಟ್ಕೊಂಡು ಹೊರ ಜಗತ್ತಿನಲ್ಲಿ ಓಡ್ತಾ ಇದ್ದೀರಾ. ಅದು ಎಷ್ಟು ಹೇಳಿದ್ರೂ ಕೇಳಲ್ಲ ನಮ್ಗೆ. ಇದೇ ಡಿಲ್ಯೂಷನ್. ಏನ್ ಮಾಡ್ಬೇಕು?
ಟಾರ್ಚ್ ಹಾಕ್ಬೇಕು, ನೋಡ್ಬೇಕು, ಹಾವಲ್ಲ ಹಗ್ಗ ಅಂತ ತಿಳಿಬೇಕು. ಹಾಗೆ ನನ್ನ ಸಂತೋಷ ಹೊರಗಡೆ ಇಲ್ಲ, ನನ್ನ ಒಳಗಡೆ ಇದೆ ಅನ್ನೋದನ್ನ ಗೀತೆಯ ಜ್ಞಾನ ಎಂಬ ಟಾರ್ಚ್ ಬಿಟ್ಟು ನೋಡ್ಬೇಕು. ಕೃಷ್ಣ ಅಷ್ಟು ಹೇಳ್ತಾನಲ್ಲ, ನೀನೇ ಸುಖ ಸ್ವರೂಪ, ನೀನೇ ಆನಂದ, ನೋಡು, ಒಳಗಡೆ ಹೋಗು, ಬುದ್ಧಿ ಉಪಯೋಗಿಸು, ಜ್ಞಾನವನ್ನು ಪಡ್ಕೋ. ಭಗವದ್ಗೀತೆದು ಅಸಮ್ಮೂಢ, ಮೋಹದಿಂದ ಮುಕ್ತನಾಗು. ಸಮ್ಮೂಢ ಅಂದ್ರೆ ವೆರಿ ವೆಲ್, ಚೆನ್ನಾಗಿರೋ, ಇವಾಗ ವೆರಿ ಗುಡ್ ಅಂತಾರಲ್ಲ ಆತರ. ಸಮ್ಮೂಢ ಅಂದ್ರೆ ತುಂಬಾ ತುಂಬಾ ವಿಶೇಷವಾದ ಮೂಢ ಅಂತ ಅರ್ಥ. ಅಸಮ್ಮೂಢ ಅಂದ್ರೆ ಮೂಢನಲ್ಲದವನು ಅಂತ. ಜ್ಞಾನದ ಟಾರ್ಚ್ ಬಿಡು, ಒಳಗಡೆ ನೋಡು. ಅದು ಮಾಡಲ್ಲ ನಾವು. ನಮಗೆ ತುಂಬಾ ಸುಲಭ ಹೊರಗಡೆ ನೋಡೋದು. ಕಣ್ಣು ಕಿವಿ ಎಲ್ಲ ಹೊರಗೇ ನೆಟ್ಟಿರತ್ತೆ ಯಾವಾಗ್ಲೂ ನಮ್ದು. ಯಾರು ಏನ್ ಮಾತಾಡ್ತಾರೆ, ಯಾರು ಏನ್ ನೋಡ್ತಾರೆ, ಸದಾ ಈ ಇಂದ್ರಿಯಗಳು ಹೊರಗೆ ಓಡೋದಕ್ಕೆ ಪ್ರಯತ್ನ ಪಡುತ್ತೆ. ಅದರ ಹಿಂದೆ ಮನಸ್ಸನ್ನ ಓಡಿಸಿ ಅಲ್ಲಿ ಕುಣಿಸೋದು, ಅದನ್ನ ಅಲ್ಲಿ ಹುಡುಕೋದು, ನನ್ ಸುಖ ಇಲ್ಲಿದ್ಯಾ ಅಂತ. ಮನೆಯ ಗುಡಿಸ್ದೊಳಗೆ ಕಳ್ಕೊಂಡ ಸೂಜಿಯನ್ನ ಅಜ್ಜಿ ಹೊರಗಡೆ ಹುಡುಕ್ದಂಗೆ, ಕತ್ತಲು ಒಳಗಡೆ ಅಂತ. ನಾವು ಹುಡುಕ್ತಾ ಇರೋ ಆ ಪರಮ ಶಾಂತಿ ಸುಖ ನೀವೇ, ಅದು ಇನ್ಯಾರು ಬೇರೆ ಅಲ್ಲ. ಅದನ್ನ ಹುಡುಕು, ಈ ಮೋಹವನ್ನ ಬಿಡು. ಹೊರಗಡೆ ನನ್ನ ಸುಖ ಇದೆ ಅನ್ನೋ ಮೋಹವನ್ನ ಬಿಡು. ಆದ್ರಿಂದ ಜೀವನದಲ್ಲಿ ಬುದ್ಧಿ, ಜ್ಞಾನ, ಅಸಮ್ಮೂಢ ಇದು ತುಂಬಾ ಮುಖ್ಯ. ಇದು ಮೂರು ನನ್ನಿಂದ ಬರುತ್ತೆ ಅಂತ ಹೇಳ್ತಾನೆ ಕೃಷ್ಣ. ಯಾರಿಗೆ ಈ ಆತ್ಮಜ್ಞಾನದ ಪರಿಚಯವೇ ಇಲ್ಲ, ಪಕ್ಕಾ ಲೌಕಿಕ ವ್ಯಕ್ತಿಗಳು, ಅವರಿಗೆ ಟೋಟಲ್ ಕನ್ಫ್ಯೂಷನ್ ಇರುತ್ತೆ. ಅವ್ರು ಯಾವ್ದನ್ನ ಸರಿನೋ ಅದನ್ನ ತಪ್ಪು ಅನ್ಕೋತಾರೆ, ಯಾವ್ದು ತಪ್ಪು ಅದನ್ನ ಸರಿ ಅನ್ಕೋತಾರೆ. ಆದ್ರೆ ಯಾರು ಕೃಷ್ಣನಲ್ಲಿ ನಂಬಿಕೆ ಇದೆ, ಅವನಿಗೆ ಶರಣಾಗತರಾಗಿದ್ದಾರೆ, ಅವನ ಗೀತೆಯ ಜ್ಞಾನವನ್ನ ನನಗಾಗಿ ಕೃಷ್ಣ ಹೇಳಿದಾನೆ ಅಂತ ನಂಬ್ತಾರೆ, ಅವನಿಗೆ ಶರಣಾಗತರಾಗಿದ್ದಾರೆ, ಅವರು ಈ ದಾರಿಯಲ್ಲಿ ನಡೆಯೋದಕ್ಕೆ ಅರ್ಹರು. ಅವರ ಮನಸ್ಸಿನಲ್ಲಿ ಯಾವುದೇ ಸಂಶಯ ಇಲ್ಲ, ಭಗವಂತನ ಮಾತು ನನಗಾಗಿ ಅಂತ ಅದನ್ನ 100% ಸ್ಪಷ್ಟವಾಗಿದೆ ಅವ್ರಿಗೆ. ಅವನ ಟೀಚಿಂಗ್ ನ ತಗೋತಾರೆ. ಅಂತಹವರಲ್ಲಿ ಕೃಷ್ಣ ಬುದ್ಧಿಯನ್ನೂ ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ, ಆ ಮೋಹವನ್ನ ನಾಶ ಮಾಡ್ತಾನೆ. ಅಂತಹವರು ಕೃಷ್ಣನ ಗೀತೆಯನ್ನ ತಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಕ್ಕೆ ಅರ್ಹರಾಗ್ತಾರೆ. ಅಲ್ಲ, ಇದೆಲ್ಲ ಯಾಕ್ರಿ ಮಾಡ್ಬೇಕು? ಯಾಕೆ ಓದ್ಬೇಕು ಹೇಳಿ ಭಗವದ್ಗೀತೆನ? ಅದೇನೋ ಮೋಕ್ಷ ಅಂತೆ ಇದಂತೆ. ನೀವು ಗೀತೆಯ ಜ್ಞಾನವನ್ನ ನಿಮ್ಮ ಜೀವನದಲ್ಲಿ ಆ ಬುದ್ಧಿಯನ್ನ ಜ್ಞಾನವನ್ನ ಬಳಸ್ಕೊಂಡು ನಿರ್ಮೋಹದತ್ವ ಮಾಡಿದ್ರೆ ನೀವು ಎಷ್ಟು ಟೈಮ್ ಸೇವ್ ಮಾಡ್ತಾ ಇದ್ದೀರಾ ಗೊತ್ತಾ? ಎಷ್ಟು ಟೈಮ್ ನಿಮ್ದು ಸೇವ್ ಆಗ್ತಾ ಇದೆ ಗೊತ್ತಾ? 5 ನಿಮಿಷ ಅಲ್ಲ, 10 ನಿಮಿಷ ಅಲ್ಲ, 1 ಅವರ್ ಅಲ್ಲ. ನೀವ್ ಅನ್ಕೋತಿರಲ್ವಾ ಸತ್ಸಂಗ 1 ಅವರ್, ನಂಗೆ ಬೇರೆ ಏನೋ ಕೆಲ್ಸ ಇತ್ತು, ಯಾರು ಇದನ್ನ ಕೇಳಿಸ್ಕೋತಾರೆ ಅಂತ. ಕೃಷ್ಣ ಅಷ್ಟೋತ್ತರದಲ್ಲಿ ಬರುತ್ತೆ. ಕೋಟಿ ಜನ್ಮ ನಾಶ ಆಗತ್ತೆ. 5 ನಿಮಿಷ 10 ನಿಮಿಷ ಅಲ್ಲ, ನಿಮ್ಮ 100 ಲಕ್ಷಾಂತರ ಜನ್ಮಗಳು ನಾಶ ಆಗೋಗುತ್ತೆ. ಅಂದ್ರೆ ಮತ್ತೆ ಹುಟ್ಟಿ ಮತ್ತೆ ಸಫರ್ ಆಗೋಂತಹ ಅದೆಲ್ಲವನ್ನ ಈ ಜ್ಞಾನವನ್ನ ನಿಮ್ಮದಾಗಿಸ್ಕೊಂಡ್ರೆ ಅಷ್ಟು ಟೈಮ್ ಸೇವ್ ಮಾಡ್ತಿದ್ದೀರಾ ನೀವು. ವೇಸ್ಟ್ ಅಲ್ಲ ಸತ್ಸಂಗದಲ್ಲಿ ಇರೋದು. ಕೃಷ್ಣ ಅಷ್ಟೋತ್ತರದಲ್ಲಿ ಅದೇನ್ ಬರೋದು, ಕೋಟಿ ಜನ್ಮ ಕೃತಂ ಪಾಪ ಬರೋದು ಕೃಷ್ಣ ಅಷ್ಟಕದಲ್ಲಿ. ಕೃಷ್ಣ ಅಷ್ಟೋತ್ತರದಲ್ಲಿ ಬರುತ್ತೆ. ಕೋಟಿ ಜನ್ಮ ಭವ ಏನೋ ಬರುತ್ತಲ್ಲ, ಮರ್ತ ಹೋಗ್ತಾ ಇದೆ.
ಪರಾತ್ ಪರಃ ಏವಂ ಕೃಷ್ಣಸ್ಯ ದೇವಸ್ಯ ನಾಮ್ನಾಮಷ್ಟೋತ್ತರಶತಂ ಕೃಷ್ಣೇನ ಕೃಷ್ಣಭಕ್ತಾನಾಂ ಗೀತಂ ಗೀತಾಮೃತಂ ಪುನಃ ಸ್ತೋತ್ರಂ ಕೃಷ್ಣ ಪ್ರಿಯತಮಂ ಶ್ರುತಂ ತಸ್ಮನ್ಮಯಾ ಪರಂ ಕೃಷ್ಣ ನಾಮಾಮೃತಂ ನಾಮ ಪರಮಾನಂದ ಕಾರಣಂ ಈತಿ ಬಾಧಾದಿ ದುಃಖಗ್ನಂ ಪರಮಾಯುಷ್ಯವರ್ಧನಂ ದಾನಮೃತಂ ತಪಸ್ತೀರ್ಥಂ ಯತ್ಕೃತಂ ತ್ವಿಹ ಜನ್ಮನಿ ಜಪತಾಂ ಶೃಣ್ವತಾಮೇತತ್ ಕೋಟಿ 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 ಗುಣಂ ಭವೇತ್ ಪುತ್ರ ಪ್ರಥಮ ಪುತ್ರಾಣಾಂ ಅಗತೀನಾಂ ಗತಿಪರಂ ತ್ವನಾವಹಾಂ ದರಿದ್ರಾಣಾಂ ಜಯೇಚ್ಛೂನಾಂ ಜಯಾವಹಂ ಶಿಶೂನಾಂ ಗೋಕುಲಾನಾಂ ಕೋಟಿ ಜನ್ಮಗಳನ್ನ ಇದು ನಾಶ ಮಾಡುತ್ತೆ. ಕೃಷ್ಣನ ಸ್ಮರಣೆ, ಅವನು ಹೇಳಿದಂತಹ ಜ್ಞಾನ ಒಂದು ಒಂದು ಜನ್ಮ ಅಲ್ಲ, ಲಕ್ಷಾಂತರ ಮಿಲಿಯನ್ ಅಂಡ್ ಮಿಲಿಯನ್ಸ್ ಆಫ್ ಬರ್ತ್ಸ್ ಇಲ್ಲ ಅಂದ್ರೆ, ಈ ಗೀತೆಯ ಜ್ಞಾನವನ್ನ ನೀವು ಪಡ್ಕೊಳ್ಳಿಲ್ಲ ಅಂದ್ರೆ ಪುನರಪಿ ಜನನಂ ಪುನರಪಿ ಮನನಂ, ಮತ್ತೆ ಮತ್ತೆ ಹುಟ್ಟು, ಮತ್ತೆ ಮತ್ತೆ ದೊಡ್ಡವನಾಗೋದು, ಮತ್ತೆ ಸಾವು, ಮತ್ತೆ ಹುಟ್ಟು, ಮತ್ತೆ ಸಾವು, ಮತ್ತೆ ಹುಟ್ಟು, ಮತ್ತೆ ಸಾವು. ಕೀಪ್ ಆನ್ ಸರ್ಚಿಂಗ್ ಫಾರ್ ದಟ್ ಟ್ರೂತ್ ಆರ್ ದಟ್ ಹ್ಯಾಪಿನೆಸ್. ಮತ್ತೆ ಮತ್ತೆ ಹುಡುಕ್ತಾನೆ ಇರದೆ ಅದು. ಆದ್ರಿಂದ ಈಗಲೇ ಕೃಷ್ಣನ ಮಾರ್ಗದರ್ಶನ ತಗೊಂಡು ಆ ಹೊರಗೆ ಹುಡುಕ್ತಾ ಇರುವಂತಹ ಆ ಬುದ್ಧಿಯನ್ನ ಬಿಟ್ಟು ಒಳಗಡೆ ನೋಡುವಂತಹ ಅಭ್ಯಾಸ ಮಾಡ್ಕೋಬೇಕು. ಅಲ್ಲ, ಗೀತೆಯಲ್ಲಿ ಅವನು ಹೇಳಿರ್ಬೋದು, ನಮಗ್ ಅರ್ಥ ಆಗಲ್ವಲ್ಲ, ನಮಗ್ ಕನ್ಫ್ಯೂಸ್ ಆಗತ್ತಲ್ಲ, ಅವ್ನು ಹೇಳ್ತಾ ಇರೋದು ನನಗ್ ಸರಿಯಾಗಿ ಅರ್ಥ ಆಗ್ತಾ ಇಲ್ವಲ್ಲ. ಆಗ ನಮ್ಮ ಜೀವನದಲ್ಲಿ ಯಾವಾಗ ಈ ರೀತಿ ಸಂಶಯ, ಕನ್ಫ್ಯೂಷನ್ ಬರುತ್ತೆ, ಶ್ರದ್ಧೆಯಿಂದ ಭಕ್ತಿಯಿಂದ ಕೃಷ್ಣ ನನಗೆ ಮಾರ್ಗದರ್ಶನ ಮಾಡು, ನನಗೆ ಗೈಡ್ ಮಾಡು, ಅರ್ಜುನನ ರಥದ ಸಾರಥಿಯಾದ ಹಾಗೆ ನನಗೆ ಮಾರ್ಗದರ್ಶನ ಮಾಡು, ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ರೀತಿ ದಿನನಿತ್ಯವೂ ಪ್ರಾರ್ಥನೆ ಮಾಡಿ, ಸ್ವಾಮೀಜಿ ಹೇಳ್ತಾ ಇದ್ರು, ಮಿಸ್ಟೀರಿಯಸ್ ಆಗಿ, ನಿಮಗೆ ಆಶ್ಚರ್ಯ ಆಗೋ ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಅವನು ಏನ್ ಮಾಡ್ಬೇಕು ಅನ್ನೋ ದಾರಿಯನ್ನು ತೋರಿಸ್ತಾನೆ. ಈ ರೀತಿ ಸರೆಂಡರ್ ಆಗೋದನ್ನ ಕಲ್ತ್ಕೋಬೇಕು. ಆಗ ನಮ್ಮ ಒಳಗಿರುವ ಬುದ್ಧಿಯನ್ನ, ಜ್ಞಾನವನ್ನ ಅವನು ಸರಿಯಾದ ಮಾರ್ಗದರ್ಶನ ಮಾಡಿ ನಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಸ್ತಾನೆ. ನಮ್ಮನ್ನ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ, ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂತಹ ಸರ್ವ ಸಮರ್ಥ ಅಂದ್ರೆ ಶ್ರೀಕೃಷ್ಣ. ಜಸ್ಟ್ ಸರೆಂಡರ್. ಯಾಕಾಗ್ಬೇಕು? ಹೇಳ್ತಿದ್ದಾನಲ್ಲ ಇಲ್ಲಿ, ಬುದ್ಧಿ ಜ್ಞಾನ ಅಸಮ್ಮೂಢ ನನ್ನಿಂದ ಬರೋದು ಅಂತ. ಕ್ಷಮಾ ನೆಕ್ಸ್ಟ್ ಒನ್. ಅಂದ್ರೆ ಈಗ ನಾನೇನ್ ಮಾಡ್ತಾ ಇರೋದು, ನಾವು 4ನೇ ಶ್ಲೋಕ 10ನೇ ಅಧ್ಯಾಯದ್ದು ನಮ್ಮ ಒಳಗಿನ ಅಂತರಂಗ ಒಂದು ಇದೆಯಲ್ಲ, ಅದರನ್ನ ಸಹ ಕೃಷ್ಣನ ಅಧೀನದಲ್ಲಿದೆ ಅನ್ನೋದನ್ನ ನಾನು ಹೇಳ್ತಾ ಇರೋದು. ಕ್ಷಮಾ ಸತ್ಯಂ ದಮಃ ಶಮಃ. ನೆಕ್ಸ್ಟ್ ಒನ್ ಕ್ಷಮಾ, ಫರ್ಗಿವ್ನೆಸ್, ಕ್ಷಮಿಸೋದು. ಮೊನ್ನೆ ಕ್ಲಾಸಲ್ಲಿ ವಿದುರ ನೀತಿಲಿ ಹೇಳಿದೀನಿ, ಇದನ್ನ ಕೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ. ವಿದುರ ಹೇಳ್ತಾನೆ, ಎಲ್ಲ ಸದ್ಗುಣಗಳಲ್ಲೂ ಮುಖ್ಯವಾದದ್ದು ಕ್ಷಮೆ ಅಂತ. ಅದರಲ್ಲಿ ಒಂದು ಲೈನ್ ಬರುತ್ತೆ ವಿದುರ ನೀತಿಲಿ, ಕ್ಷಮೆ ಅನ್ನೋದು ದುರ್ಬಲತೆ ಅಲ್ಲ, ಅದು ಅಶಕ್ತರು, ದುರ್ಬಲರು, ಕೈಯಲ್ಲಿ ಆಗದೆ ಇರೋರು ಕ್ಷಮಿಸೋದು ಅಂತ ಅಲ್ಲ. ಅದು ದೋಷ ಅಲ್ಲ. ಕ್ಷಮಿಸೋದಕ್ಕೆ ತುಂಬಾ ಶಕ್ತಿ ಬೇಕು, ಅದು ಸ್ಟ್ರೆಂತ್. ತುಂಬಾ ಸುಲಭ ಅಲ್ಲ ಅದು ಮಾಡೋದು. ನಿಮಗೆ ಯಾರಾದ್ರೂ ಮೋಸ ಮಾಡಿದರೆ, ನೋಯಿಸಿದರೆ, ದುಃಖ ಕೊಟ್ಟಿದ್ದಾರೆ, ಅವರನ್ನ ಕ್ಷಮಿಸ್ಬೇಕು ಅಂದ್ರೆ ತುಂಬಾ ಶಕ್ತಿ ಬೇಕದಕ್ಕೆ. ಅದು ದೋಷ ಅಲ್ಲ, ಗುಣ ಅದು. ಆಮೇಲೆ ಅವನು ಹೇಳ್ತಾನೆ ಒಂದು ಮಾತು, ವಿದುರ, ಅದರಲ್ಲಿ ವಿದುರ ನೀತಿಲಿ ಬರುತ್ತದು, ಕ್ಷಮೆ ಅನ್ನೋದು ಅಶಕ್ತನಿಗೆ ಗುಣ, ಶಕ್ತಿವಂತನಿಗೆ ಭೂಷಣ ಪ್ರಾಯ ಅಂತ ಹೇಳ್ತಾನೆ. ಅಂದ್ರೆ ಯಾರಿಗೆ ಶಕ್ತಿ ಇಲ್ಲ
ಅವರಿಗೆ ಅದು ಒಂದು ಗುಣ ಕಾಣಿಸ್ಕೊಳ್ಳುತ್ತೆ. ಯಾರು ಶಕ್ತಿವಂತರೋ ಅವರಿಗೆ ಅದು ಭೂಷಣಪ್ರಾಯವಾಗಿ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಅಷ್ಟು ಶಕ್ತಿವಂತ, ಅಷ್ಟು ಸರ್ವಸಮರ್ಥ, ಆದರೂ ಕ್ಷಮಿಸ್ತಾನೆ ಅಂದ್ರೆ ಅವನಿಗೆ ಅದೊಂದು ಭೂಷಣ, ಅವನ ಒಂದು ಕೀರ್ತಿ ಹೆಚ್ಚತ್ತೆ ಅದರಿಂದ. ಅದಕ್ಕೆ ಆ ಉದಾಹರಣೆಯಾಗಿ ನಾನು ರಾಮಚಂದ್ರ, ಪ್ರಹ್ಲಾದ ಅವರ ಉದಾಹರಣೆ ಎಲ್ಲ ಹೇಳಿದ್ದೆ ಆ ಮೊನ್ನೆ ಕ್ಲಾಸಲ್ಲಿ. ರಾಮನಂತಹ ಸರ್ವ ಸಮರ್ಥ ಯಾರಿದ್ದಾರೆ, ಎಂತಹ ಶಕ್ತಿ, ಆದರೂ ಎಷ್ಟೋ ಸಂದರ್ಭಗಳಲ್ಲಿ ಕೊನೆಗೆ ರಾವಣನನ್ನ ಸಹ ಹೋಗ್ಬಿಟ್ಟು ಬಾರಪ್ಪ ಇನ್ನೊಂದ್ ದಿನ ಅಂತ ಟೈಮ್ ಕೊಡ್ತಾನೆ. ಕ್ಷಮೆ ಕೊನೆಯ ನಿಮಿಷ ತನಕ ತೋರಿಸ್ತಾನೆ ಭಗವಂತ. ಪ್ರಹ್ಲಾದನೇ ಆಗ್ಲಿ ಎಷ್ಟು ಕಷ್ಟ ಕೊಡ್ತಾನೆ ತಂದೆ. ಕೊನೆಗೆ ತಂದೆ ನರಸಿಂಹ ನಾಶ ಮಾಡಿದಾಗ ನನ್ನ ಎಲ್ಲ ದುಃಖವನ್ನ ಮರೆತು ನನ್ನ ತಂದೆಗೆ ಸದ್ಗತಿ ಆಗ್ಲಿ ಅಂತ ಕೇಳ್ಕೊತಾನೆ. ದ್ವೇಷ, ವೈರತ್ವ ಭಾವನೆ ಇಟ್ಕೊಳ್ಳಲ್ಲ. ಇದನ್ನ ಶಕ್ತರಿಗೆ ಕ್ಷಮಾಗುಣ ಒಂದು ಭೂಷಣ ಪ್ರಾಯ. ಅಶಕ್ತರಿಗೆ, ಅಶಕ್ತ ಅವನಿಗೇನಂತ ಶಕ್ತಿ ಇಲ್ಲ, ಆದ್ರೂ ಅಂಥವನಿಗೆ ಅವನು ಕ್ಷಮಿಸ್ತಾನೆ ಅಂತ ಇಟ್ಕೊಳ್ಳಿ. ಅವನಿಗೇನೋ ದುಃಖ ಯಾರೋ ಕೊಟ್ಟಿದ್ದಾರೆ, ಅವನು ತನಗಿಂತ ಶಕ್ತರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಈಗ ಸ್ಕೂಲಲ್ಲಿ ಒಂದು ಮಗು ಅಷ್ಟು ಸ್ಟ್ರಾಂಗ್ ಆಗಿಲ್ಲ, ವೀಕ್ ಆಗಿದ್ದಾನೆ, ಯಾರೋ ಬೇರೆ ಮಕ್ಕಳು ಬಂದು ತಳ್ಳಿದ್ರು, ಅವನು ಸದಾ ಸದಾ ಮಾಡ್ತಾ ಇದ್ರೆ ಟೀಚರ್ಗೆ ಹೇಳ್ಬೇಕು, ಒಂದು ಸತಿ ಎರಡು ಸತಿ ಮಾಡಿದಾಗ ಅವನಲ್ಲಿ ಶಕ್ತಿ ಇಲ್ಲ ಅವರನ್ನ ತಳ್ಳೋಕೆ, ಆದ್ರೆ ಅದನ್ನ ಕ್ಷಮಿಸಿದಾನೆ ಒಂದು ಸತಿ. ಆಗ ಅವರಿಗಿಂತ ಶಕ್ತರು ಅಂದ್ರೆ ಪವರ್ಫುಲ್ ಅಂದ್ರೆ ಟೀಚರ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಮಗು. ಆದ್ರೆ ಅಲ್ಲಿ ಪ್ರವಚನದಲ್ಲಿ ಏನ್ ಹೇಳಿದ್ರು ಅಂದ್ರೆ, ಕ್ಷಮೆ ಅನ್ನೋ ಗುಣವನ್ನ ತಪ್ಪು ಅರ್ಥ ಮಾಡ್ಕೋಬಾರ್ದು. ಯಾರು ಅಧಾರ್ಮಿಕರು, ಯಾರು ಕ್ರೂರಿಗಳು, ಸಮಾಜಕ್ಕೆ ತೊಂದರೆ ಕೊಡ್ತಕ್ಕಂಥವ್ರು, ಏನೇನೋ ಕೆಟ್ಟ ಕೆಲಸಗಳೆಲ್ಲ ಮಾಡ್ತಾರಲ್ಲ, ಮರ್ಡರ್ ಮಾಡ್ತಾರೆ, ರೇಪ್ ಮಾಡ್ತಾರೆ, ಅಂತವ್ರನ್ನೆಲ್ಲ ಕ್ಷಮಿಸಬಾರ್ದು. ಅವಾಗ ಕೃಷ್ಣ ಗೀತೆಯಲ್ಲಿ ಹೇಳ್ದಂಗೆ ಧರ್ಮಕ್ಕಾಗಿ ಯುದ್ಧವನ್ನ ಮಾಡ್ಬೇಕಾಗತ್ತೆ. ಆದ್ರೆ ಅವನ್ ಹೇಳೋದು ವೈರ ಇಟ್ಕೊಳ್ಳದೆ ಧರ್ಮ ರಕ್ಷಣೆಗಾಗಿ ಮಾಡು ಅಂತ. ಆಗ ಸಹ ಅದು ಕ್ಷಮೆ ಅಂತಾನೆ ಆಗುತ್ತೆ ಅಂತ. ಕ್ಷಮೆಗೆ ಆ ತುಂಬಾ ಒಂದು ದೃಷ್ಟಿಕೋನದಿಂದ ನೋಡ್ಬೇಕಾಗತ್ತೆ ಅದನ್ನ, ಕ್ಷಮಾ ಅನ್ನೋ ಪದವನ್ನ. ಅದು ಆ ಒಂದು ನೋಬಲ್ ಕ್ವಾಲಿಟಿ. ಇರ್ಲಿ ಬಿಡು, ಅವ್ರಿಗೇನೋ ಅಜ್ಞಾನಿಗಳು ಏನೋ ಅಂದ್ರು ಅಂತ ಕೆಲವುದನ್ನ ಲೆಟ್ ಇಟ್ ಗೋ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು, ಎಲ್ಲಾನು ಅಲ್ಲ. ಆ ಒಂದು ಉದಾತ್ತ ಗುಣ ಬರೋದು ನನ್ನಿಂದಲೇ ಅಂತ ಕೃಷ್ಣ ಹೇಳ್ತಿದ್ದಾನೆ. ಅಲ್ಲ ನೀವು ಕೇಳ್ಬೋದು, ಅಲ್ಲ ಗೀತೆಯಲ್ಲಿ ಕೃಷ್ಣ ಎಷ್ಟು ಕಾಂಟ್ರಡಿಕ್ಟರಿಯಾಗಿ ಮಾತಾಡ್ತಾನಲ್ಲ. 12ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಯಾರು ನನಗೆ ತುಂಬಾ ಪ್ರಿಯರು ಅಂದ್ರೆ ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮೈ ಅರ್ಪಿತ ಮನೋಬುದ್ಧಿರ್ ಯೋ ಮದ್ಭಕ್ತ ಸಮೇ ಪ್ರಿಯ. ಅದ್ವೇಷ್ಟ ಸರ್ವಭೂತಾನಾಂ, ಯಾರನ್ನೂ ದ್ವೇಷಿಸ್ಬೇಡ, ಎಲ್ಲರನ್ನೂ ಕ್ಷಮಿಸು, ಅಂತಹವನು ನನಗೆ ಅತ್ಯಂತ ಪ್ರಿಯ ಅಂತ ಹೇಳ್ತಾನೆ. ಮತ್ತೆ ಯುದ್ಧವನ್ನ ಯುದ್ಧಕ್ಕಾಗಿ ಮಾಡು, ಎದ್ದೇಳು ಅರ್ಜುನ ಅಂತಾನೂ ಹೇಳ್ತಾನೆ ಅಲ್ವಾ. ಇಲ್ಲಿ ಕ್ಷಮೆಯನ್ನ ಪದವನ್ನ ತಪ್ಪ ಅರ್ಥ ಮಾಡ್ಕೋಬಾರ್ದು ಅನ್ನಕ್ಕೆ ಹೇಳ್ದೆ. ನಾನು ಆಗ್ಲೇ ಹೇಳ್ದ ಹಂಗೆ, ಅವನು ಅರ್ಜುನ ಎದುರುಗಡೆ ನೋಡ್ಬೇಕಾಗಿರೋದು ವ್ಯಕ್ತಿಗಳನ್ನಲ್ಲ, ಅಧರ್ಮವನ್ನ. ಆಗ ಧರ್ಮಕ್ಕಾಗಿ ಯುದ್ಧ ಮಾಡಲೇಬೇಕು. ಆದರೆ ಎಲ್ಲ ಜೀವಿಗಳ ಬಗ್ಗೆ ವೈರತ್ವ ಇಲ್ಲದೆ ಎಲ್ಲಿಯವರೆಗೂ ನಿಮಗೆ ಸರಿ ಅನ್ಸುತ್ತೋ ಅಲ್ಲಿಯವರೆಗೆ ಕ್ಷಮಿಸ್ಬೇಕಾಗತ್ತೆ. ಕ್ಷಮಾ ಅನ್ನೋದು ತುಂಬಾ ದೊಡ್ಡ ಗುಣ, ಬೇರೆ ಯಾರಿಗೂ ಅಲ್ಲ, ನಿಮ್ಮ ಮನಸ್ಸಿಗೆ ಶಾಂತಿಯನ್ನ ಕೊಡುತ್ತೆ. ನೀವು ವಿದುರ ನೀತಿ ಕೇಳಿ, ಅಲ್ಲಿ ಜಾಸ್ತಿ ಈ ವಿಷಯವಾಗಿ ಹೇಳಿದೀನಿ, ಕ್ಷಮಾ ಅನ್ನೋ ವಿಷಯವಾಗಿ. ಮೊನ್ನೆ ಗುರುವಾರದ ಕ್ಲಾಸಲ್ಲಿ ಆಗಿದೆ ಅದು. ಈಗ ಮತ್ತೆ ಮುಂದೆ ಅವರದು ಹೇಳ್ತಾನೆ ಕೃಷ್ಣ, ಒಂದು ನಿಮ್ಮಲ್ಲಿ ಏನೇನು ಬುದ್ಧಿ ಜ್ಞಾನ ಅಸಮೂಢ ಅದು ನನ್ನಿಂದ ಬಂದಿದೆ. ಕ್ಷಮಾ, ಈ ಸದ್ಗುಣ
ಯಾರು ನನ್ನ ಮಾರ್ಗದರ್ಶನವನ್ನು ಒಪ್ಕೋತಾರೆ ಅವರಿಗೆ ಇದು ಬಂದಿದೆ. ಸತ್ಯಂ, ಟ್ರೂತ್ಫುಲ್ನೆಸ್. ಸತ್ಯ ಅಂದ್ರೆ ಆ ನಿಜ ಅನ್ನೋ ಪದ ತುಂಬಾ ಕಂಪ್ಲೀಟ್ ಮೀನಿಂಗ್ ಕೊಡಲ್ಲ. ಸತ್ಯ ಅಂದ್ರೆ ಯಾವುದು ನಿರಂತರ ಬದಲಾವಣೆಗೆ ಒಳಗಾಗಲ್ವೋ, ಯಾವುದು ಜಗತ್ತಿಗೆ ಆಶ್ರಯವಾಗಿದೆಯೋ ಆ ಪರಮ ತತ್ವವನ್ನ ಸತ್ಯ ಅಂತಾರೆ. ಅದು ನಾನೇ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ದಮ ಶಮಃ, ಒಂದು ದಮ ಅಂದ್ರೆ ನಿಮಗೆ ಇಂದ್ರಿಯ ನಿಗ್ರಹ ಮಾಡಿಕೊಳ್ಳುವ ಶಕ್ತಿಯನ್ನ, ಶಮ ಅಂದ್ರೆ ಮನಸ್ಸನ್ನ ನಿಗ್ರಹ ಮಾಡಿಕೊಳ್ಳುವ ಶಕ್ತಿಯನ್ನ, ಅದು ನನ್ನಿಂದಲೇ, ನನ್ನ ಕೃಪೆಯಿಂದಲೇ ಪ್ರಾಪ್ತಿಯಾಗತ್ತೆ. ಸುಖ ದುಃಖ ಭವೋ ಭಾವೋ ಭಯಂ ಚ ಭಯಮೇವ ಚ. ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಸುಖ ದುಃಖಗಳವನ್ನ ಕರ್ಮ ಫಲದಾತನಾದ ನಾನೇ ಕೊಡೋದು. ಅವನ ಇಂಟರ್ಫಿಯರೆನ್ಸ್ ಏನಿಲ್ಲ. ನಿಮ್ಮ ಕರ್ಮ ಫಲದ, ನಿಮಗೆ ಏನ್ ಮಾಡಿದಿರೋ ಕರ್ಮ, ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ಅದನ್ನ ಸ್ಯಾಂಕ್ಷನ್ ಮಾಡ್ತಾನೆ. ಸುಖವನ್ನ ದುಃಖವನ್ನ ಅಲ್ಲ. ನಮ್ಗೆ ಸುಖ ಅಂದ್ರೆ ಏನೋ ಅರ್ಥ ಆಯ್ತು, ಪರಮಾತ್ಮನ ಕೃಪೆಯಿಂದ ಸಿಗತ್ತೆ ಅಂತ. ದುಃಖ ಯಾಕ್ರಿ ಕೊಡ್ತಾನ ಅವನು? ಒಂದು ನಿಮಗೆಲ್ಲ ಗೊತ್ತು ದುಃಖ ಯಾಕೆ ಕೊಡ್ತಾನೆ ಅಂದ್ರೆ ಪ್ರಾರಬ್ಧಕ್ಕನುಸಾರವಾಗಿ ಬರುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತು. ಬಟ್ ಆದ್ರೆ ಮೊನ್ನೆ ಒಂದು ಪ್ರವಚನದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಕೆಲವು ಸತಿ ಏನಾಗತ್ತಂತೆ ಗೊತ್ತಾ, ನಮ್ಮ ಎಷ್ಟೋ ಈಗ ಸಾಧನೆಯಲ್ಲಿ ಇದೀವಿ ನಾವೆಲ್ಲರೂ, ಆಧ್ಯಾತ್ಮ ಸಾಧಕರು. ಸಾಧನೆಯ ದಾರಿಯಲ್ಲಿದ್ದಾಗ ನಮ್ಮ ಸಾಧನೆಗಳು ಏನೇನಿದೆ, ಸ್ವ ಅಧ್ಯಯನ, ಓದ್ತೀವಿ, ಪ್ರವಚನಗಳನ್ನ ಕೇಳಿಸ್ಕೊತೀವಿ, ಸ್ತುತಿಗಳನ್ನ ಕಲ್ತ್ಕೋತೀವಿ, ಜಪ ಮಾಡ್ತೀವಿ, ಸತ್ಸಂಗದಲ್ಲಿ ಇರ್ತೀವಿ. ಇದೆಲ್ಲ ಸಾಧನೆ. ಈ ಸಾಧನೆಗಳನ್ನ ನಿರಂತರ ಮಾಡ್ತಾ ಇದ್ದೀವಿ, ಮೋಕ್ಷದ ದಾರಿಯಲ್ಲಿ ನಡೀತಾ ಇದ್ದೀವಿ. ಪರಮಾತ್ಮನಿಗೆ ಅಂತಹ ಜೀವಗಳ ಮೇಲೆ ಬಹಳ ಪ್ರೀತಿ ಉಂಟಾಗುತ್ತೆ. ಇವನು ಮೋಕ್ಷ ಸಾಧನೆಯಲ್ಲಿ, ಈ ದಾರಿಯಲ್ಲಿ ಈ ಜೀವ ಇದೆ ಅಂತ ಅವನು ತಿಳ್ಕೊಂಡು ಅವನಿಗೆ ಗೊತ್ತಾಗತ್ತೆ. ಕೆಲವು ಸಲ ಏನಾಗುತ್ತೆ ಅಂದ್ರೆ, ನಿಮ್ಮ ಸಾಧನೆ ಎಷ್ಟೇ ತೀವ್ರವಾಗಿದ್ರೂ ನಿಮ್ಮಲ್ಲಿ ಇರ್ತಕ್ಕಂತಹ ಕೆಲವು ಮೋಕ್ಷ ಸಾಧನೆಗೆ ಅಡ್ಡಿಯಾಗಿರ್ತಕ್ಕಂತಹ ಕೆಲವು ಅಭ್ಯಾಸಗಳು, ಸಂಸ್ಕಾರಗಳು, ಅಟ್ಯಾಚ್ಮೆಂಟು, ಮೋಹ, ಅದು ಸಾಧನೆಯಿಂದ ಹೋಗಲ್ವಂತೆ. ನೀವು ಎಷ್ಟೇ ತೀವ್ರವಾದ ಸಾಧನೆ ಮಾಡಿದರೂ ಹೋಗಲ್ಲ. ಆ ಸಮಯದಲ್ಲಿ ನಿಮ್ಮ ಒಂದು ಸ್ಪಿರಿಚುವಲ್ ಪ್ರೋಗ್ರೆಸ್ಗೆ ಅಡ್ಡ ಆಗಿರ್ತಕ್ಕಂತಹ ಅದೇನೇ ಅಟ್ಯಾಚ್ಮೆಂಟ್ ಇರ್ಬೋದು, ಅಹಂಕಾರ ಇರ್ಬೋದು, ದ್ವೇಷ ಇರ್ಬೋದು, ವೈರ ಇರ್ಬೋದು, ಹೊಟ್ಟೆ ಕಿಚ್ಚಿನ ಬುದ್ಧಿ ಇರ್ಬೋದು, ಅದೇನೇ ಆಗಿರ್ಲಿ. ನಾನು ಅವತ್ತು ಹೇಳದ್ನಲ್ಲ ಕ್ಲಾಸಲ್ಲಿ, ಶಂಖ ಚಕ್ರ ಗದಾ ಅಂತ ಸಣ್ಣದಾಗಿ ಒಂದು ಪಂಚ್ ಕೊಡ್ತಾನೆ. ಪೇನ್ ಈಸ್ ವೆರಿ ಮಚ್ ನೆಸೆಸರಿ. ಯಾವ ಸ್ಪಿರಿಚುವಲ್ ಪ್ರಾಕ್ಟೀಸ್ ಇಂದ ಏನು ಮಾಡಿದ್ರು ಹೋಗದೆ ಇರೋದು, ನೋವಿನಲ್ಲಿ, ದುಃಖದಿಂದ ಅದನ್ನು ತೆಗೆಯುವ ಶಕ್ತಿ ಇದೆಯಂತ. ಅದಕ್ಕೆ ದುಃಖ ಉಂಟಾದಾಗ ಸಫರ್ ಆಗ್ತೀವಲ್ಲ, ಅದು ಅದ್ಯಾವುದಕ್ಕೆ ಅಂಟ್ಕೊಂಡಿದೀವೋ ಅದನ್ನ ಬಿಡಿಸೋದಕ್ಕೆ ಅದಕ್ಕೆ ಶಕ್ತಿ ಇದೆ. ದುಃಖಕ್ಕೆ ಸಫರಿಂಗ್ ಇಸ್ ದ ಒನ್ ಥಿಂಗ್ ನೋ ಬಡಿ ಕ್ಯಾನ್ ಟಾಲರೇಟ್ ಅಂತ ಹೇಳ್ತಾರೆ. ಈಗ ಅದು ಯಾವುದೇ ವಿಷಯ ಆಗಿರ್ಬೋದು, ಒಂದು ಮೋಹ ಇರ್ಬೋದು, ಏನೋ ಒಂದು ಇಟ್ಕೊಳ್ಳಿ, ಯಾವುದೋ ವಿಷಯಕ್ಕೆ ನಿಮಗೆ ಮೋಹ ಇದೆ ಅಂತ. ಮರ ತಪ್ಕೊಂಡು ನಿಂತ್ಕೊಂಡು ಕೃಷ್ಣ ಬಿಡಿಸು ಬಿಡಿಸು ಅಂದಂಗೆ, ಬಿಡು ಅಂತ ಹೇಳಿದ್ರೆ ನಾವು ಕೈ ಬಿಡ್ತಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಒಂದ್ ಏಟ್ ಕೊಡ್ತಾನೆ ಕೈ ಮೇಲೆ, ಬಿಡು ಅದನ್ನ ಅಂತ, ಬಿಡು ನಿಂಗೆ ಸುಖ ಆಗತ್ತೆ ಅಂತ. ಅದಕ್ಕೆ ಅಂತಹ ಸ್ಪಿರಿಚುವಲ್ ಪ್ರಾಕ್ಟೀಸ್ ಇಂದನೂ ಹೋಗದೆ ಇರುವಂತಹ ಕೆಲವು ನಮ್ಮ ಅಟ್ಯಾಚ್ಮೆಂಟ್ಸ್ ನ ಪೇನ್ ಕೊಟ್ಟು ತೆಗಿತಾನಂತೆ. ಅದಕ್ಕೆ ದುಃಖ ನೆಸಸರಿ. ಸುಖ ದುಃಖ ನನ್ನಿಂದಲೇ ಉಂಟಾಗುತ್ತೆ ಅಂತ ಇಲ್ಲಿ ಅದನ್ನ ಹೇಳ್ತಾ ಇರೋದು. ಭವೋ ಅಭಾವೋ ಭಯಂ ಚ ಭಯಮೇವ ಚ. ಭವೋ ಅಂದ್ರೆ ನಿಮಗೆ ಇರೋದು ಮತ್ತೆ ಇಲ್ದೇ ಇರೋದು ಎಲ್ಲವೂ. ಅಭಾವ, ಅಭಾವ ಅಂದ್ರೆ ಅದು ಇಲ್ದೇ ಇರೋದು. ಭಯ, ಭವ ಅಂದ್ರೆ ಇರೋದು. ಎರಡು, ನಿಮ್ಮಲ್ಲಿ ಏನ್ ಅಭಾವ ಇದೆ
ಅದು ಅವನಿಂದಾನೆ ಅಂದ್ರೆ ನಿಮ್ಮ ಕರ್ಮಗಳ ಅನುಸಾರವಾಗಿ. ಭವ ಅಂದ್ರೆ ಏನಿದೆ ಅದು ಅವನ ಕೃಪೆಯಿಂದ ಬಂದಿದೆ. ಭಯ ಮತ್ತು ಅಭಯ. ಅಲ್ಲ, ಅಭಯ ಏನೋ ಗೊತ್ತು, ಭಗವಂತ ಅಂದ್ರೆ ಅಭಯಪ್ರದ, ಧೈರ್ಯವನ್ನು ಕೊಡ್ತಕ್ಕಂಥವನು. ಎಲ್ಲ ಅವನ ನೀವು ಯಾವ್ದೋ ರೋಡಲ್ಲಿ ಹೋಗ್ತಾ ಇದ್ರೆ ಕತ್ಲಲ್ಲಿ ಒಬ್ರೆ ಅವನ ಹೆಸರು ಹೇಳಿದ್ರೆ ಸಾಕು, ಒಳಗಡೆಯಿಂದ ಅಷ್ಟು ಧೈರ್ಯ, ಸಮಾಧಾನ ಸಿಗುತ್ತೆ. ಈಗ ಫ್ಯೂ ಡೇಸ್ ಬ್ಯಾಕ್ ನನ್ನ ತಂಗಿ ಬದ್ರಿಗೆ ಹೋಗಿದ್ದಾಳೆ. ಅಲ್ಲಿ ತುಂಬಾ ಲ್ಯಾಂಡ್ ಸ್ಲೈಡ್ ಆಗಿದೆ ಮಳೆಯಿಂದ. ತುಂಬಾ ಮಳೆ ಬರ್ತಾ ಇದೆ ನಾರ್ತ್ ಇಂಡಿಯಾದಲ್ಲಿ. ಎಷ್ಟೋ ಕಡೆ ಅವರ ಹೋಗೋ ದಾರಿ ಗೊತ್ತಲ್ಲ, ಬದ್ರಿಗೆ ಹೋಗೋ ದಾರಿ ತುಂಬಾ ಇಕ್ಕಟ್ಟು. ಈ ಕಡೆ ಪ್ರಪಾತ, ಈ ಕಡೆ ಬೆಟ್ಟ ಗುಡ್ಡ, ಯಾವಾಗ ಬೇಕಾದ್ರೂ ದೊಡ್ಡ ದೊಡ್ಡ ಕಲ್ಲು ಬೀಳ್ಬೋದಂತೆ. ತುಂಬಾ ಒಂದು ಕಷ್ಟದ ಜರ್ನಿ ಮಾಡಿ ಬಂದಿದ್ದಾಳೆ ವಾಪಸ್ಸು. ನೆನ್ನೆ ಹೇಳ್ತಾ ಇದ್ಲು, ಒಂದೊಂದು ಸತಿ ಲ್ಯಾಂಡ್ ಸ್ಲೈಡ್ ಆದಾಗೂ ಇಷ್ಟಿಷ್ಟು ತಪ್ಪದ ಬಂಡೆ ಬೀಳತ್ತಂತೆ. ಇವ್ರ ಜರ್ನಿನ ನಿಲ್ಸಿ ಅದನ್ನ JCB ತಂದು ಅದನ್ನೆಲ್ಲ ಸರಿ ಮಾಡಿ, ಸಣ್ಣ ಅದನ್ನೇ ಯಾವ ಬಂಡೆ ಬಿದ್ದಿರುತ್ತೋ ಅದನ್ನೇ ಹಿಂಗ್ ಮಾಡಿ ಒಡೆದ್ ಬಿಟ್ಟು ಒಂಥರ ಟೆಂಪರರಿ ರೋಡ್ ಮಾಡ್ತಾರಂತೆ. ಅದ್ರ ಮೇಲ್ ಹೋಗ್ಬೇಕಾದ್ರೆ ಎಷ್ಟು ಭಯ ಆಗತ್ತಂತೆ ಗೊತ್ತಾ. ಆಗ ಅವ್ರ ಜೊತೆಲಿ ಇದ್ದೋ ಬಸ್ದಲ್ಲಿದ್ದೋ ಪ್ರತಿಯೊಬ್ರು ಅವರವರ ಇಷ್ಟ ದೇವರನ್ನ ಕೂಗ್ತಾ ಇದ್ರಂತೆ. ಲಕ್ಷ್ಮೀ ನರಸಿಂಹ ಅಂತ ಇದ್ರಂತೆ, ವಿಠ್ಠಲ ವಿಠ್ಠಲ ಅಂತ ಇದ್ರಂತೆ. ಈ ತರ 10 ಗಂಟೆ ಪ್ರಯಾಣ. ಅಭಯ, ಅಭಯಪ್ರದ ಅಂತ ಅದಕ್ಕೆ ಭಗವಂತನನ್ನ ಹೇಳೋದು. ಅಂತಹ ಅಭಯವನ್ನ ಕೊಡ್ತಕ್ಕಂತಹವನು ಕಷ್ಟದ ಸಮಯದಲ್ಲಿ. ಅದೇನೋ ನಮಗ ಅರ್ಥ ಆಗತ್ತೆ ರೀ, ಭಯ ಯಾಕೆ ಕೊಡ್ತಾನೆ? ಇಲ್ಲಿ ನಮಗೆ ಸುಖ ಅಂದ್ರೆ ಗೊತ್ತಾಗತ್ತೆ, ದುಃಖ ಯಾಕೆ ಕೊಡ್ತಾನೆ ಅನ್ನೋದಕ್ಕೆ ಹೇಳ್ದೆ ಇವಾಗ. ನಮ್ಮ ಕೆಲವು ನೆಗೆಟಿವ್ ಇದನ್ನ ತೆಗಿಯೋ ಶಕ್ತಿ ದುಃಖಕ್ಕಿದೆ, ನಮ್ಮ ಎಷ್ಟೋ ಸಾಧನೆಗೆ ಇಲ್ಲ ಅದು ಅಂತ. ಆದ್ರಿಂದ ದುಃಖ ಅನಿವಾರ್ಯ ಕೆಲವು ಸತಿ. ನಮ್ಮನ್ನ ಒಳಮುಖವನ್ನಾಗಿ ಮಾಡಿ ಸಂಸಾರದ ವಿಷಯದಲ್ಲಿ ವೈರಾಗ್ಯ ತರಿಸತ್ತೆ ದುಃಖ. ಈಗ ಭಯ ಯಾಕೆ ಕೊಡ್ತಾನೆ ಅಂತ. ಅಭಯ ಏನೋ ಅರ್ಥ ಆಯ್ತು, ಭಯ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಸ್ಟೂಡೆಂಟು ಪರೀಕ್ಷೆಗೆ ಹೋಗಿದ್ದಾನೆ, ಸರಿಯಾಗಿ ಓದಿಲ್ಲ, ಅಲ್ಲಿ ಬಂದಿರೋ ಕ್ವಶನ್ ಏನು ಆನ್ಸರ್ ಮಾಡಕ್ ಬರ್ತಾ ಇಲ್ಲ. ಪಾಸ್ ಆಗ್ಲೇಬೇಕಲ್ವಾ ಎಕ್ಸಾಮ್ ಅಲ್ಲಿ. ಆಗ ಅವನ ತಲೆಯಲ್ಲಿ ಒಂದು ಥಾಟ್ ಬರುತ್ತೆ, ಪಕ್ಕದವನು ಚೆನ್ನಾಗಿ ಬರೀತಾ ಇದ್ದಾನೆ, ಕಾಪಿ ಮಾಡೋಣ ಅವನ್ದು ಅಂತ. ಕಾಪಿ ಮಾಡೋಣ ಅನ್ನೋ ಒಂದು ನೆಗೆಟಿವ್ ಥಾಟ್ ಮೈಂಡ್ ಅಲ್ಲಿ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಜೊತೆಗೆ ಭಯ ಬರುತ್ತೆ ಅಲ್ವಾ. ಆರಾಮಾಗಿ ಕಾಪಿ ಮಾಡಕ್ ಸಾಧ್ಯನಾ ಪಕ್ಕದವ್ರದ್ದು? ಟೀಚರ್ ನೋಡ್ತಾ ಇದ್ರು ನೋಡ್ಲಿ, ನನ್ ಪಾಡಿ ನಾನು ಆರಾಮ್ ಮಾಡಕ್ ಆಗಲ್ಲ. ಭಯ ಬಂದೇ ಬರುತ್ತೆ. ಯಾರಿಗೂ ಕಾಣಿಸ್ದೇ ಇರೋ ಹಾಗೆ ಮಾಡ್ಬೇಕು, ಸಿಕ್ಕಾಕೋಬಾರ್ದು ಅಲ್ವಾ. ಎಲ್ಲ ವಿಷಯಕ್ಕೂ ಅಪ್ಲೈ ಆಗತ್ತೆ. ಮರ್ಡರ್ ಮಾಡೋಣ ಅಂತ ಅನ್ಕೋತಾನೆ, ಈಸಿಯಾಗಿ ಮಾಡ್ಬೋದಾ ಎಲ್ರು ಮುಂದೆ? ಯಾವ ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಮೊದ್ಲು ಬರುತ್ತಲ್ಲ ಅದು ಭಯ. ಅದು ನೆಗೆಟಿವ್ ಅಲ್ಲ, ಕೃಷ್ಣನ ಕೃಪೆ ನಿಮ್ಮ ಮೇಲೆ, ಅವನ ಕೋಡೆಡ್ ಮೆಸೇಜ್ ಅದು. ಮಗು ಮಾಡಬೇಡ ಈ ಕೆಟ್ಟ ಕೆಲಸವನ್ನ ಅಂತ. ಬೇರೆಯವರ ವಿಷ ಬಿಡಿ, ನಿಮ್ಮ ಮನಸ್ಸಲ್ಲೇ ಯಾವಾಗ ಅಶಾಂತಿ ಆಗತ್ತೆ, ಯಾವಾಗ ನಿಮ್ಮ ಮನಸ್ಸಿಗೆ ಡಿಸ್ಟರ್ಬೆನ್ಸ್ ಇದೆ, ಆಗ ತಿಳ್ಕೊಳ್ಳಿ ಕೃಷ್ಣನ ಕೋಡೆಡ್ ಮೆಸೇಜ್ ನಿಮಗ್ ಬಂದಿದೆ. ಅದನ್ನ ಡಿಕೋಡ್ ಮಾಡಿ. ಏನಂತ? ಕೃಷ್ಣಂಗೆ ನಾನು ಮಾಡಿರೋ ಈ ಕೆಲಸ ಸರಿ ಹೋಗಿಲ್ಲ, ಅದಕ್ಕೆ ಈ ರೀತಿಯಾದಂತಹ ಅಶಾಂತಿ ಡಿಸ್ಟರ್ಬೆನ್ಸು ಆಗ್ತಾ ಇದೆ. ನಮ್ಮದು ಅದಲ್ಲ ಸ್ವಭಾವ. ನಾವು ಒಳಗೆ ನೋಡ್ಕೊಳ್ಳಲ್ಲ. ನಮ್ಮದು ಯಾವಾಗ್ಲೂ ಹೊರಗಡೆ ಪಾಯಿಂಟ್ ಮಾಡೋದು, ಅವರಿಂದ ಆಯ್ತು, ಇವರಿಂದ ಆಯ್ತು, ಅದರಿಂದ ಆಯ್ತು, ಇದರಿಂದ ಆಯ್ತು ಅಂತ. ನಾವು ಒಳಗೆ ನೋಡೋರೇ ಅಲ್ಲ. ಇದು ನಮಗೆ ಹೇಳ್ತಾ ಇರೋ ವಾರ್ನಿಂಗು, ನೀನು ಮಾಡ್ತಾ ಇರೋದು ಸರಿ ಇಲ್ಲ, ಕರೆಕ್ಟ್ ಮಾಡ್ಕೋ ಅಂತ.
ನೀವು ನೋಡಿ ಬೇಕಾರೆ ಕೆಲವರು ಹಾರ್ಶ್ ಆಗಿ ರೂಡಾಗಿ ಮಾತಾಡೋದು ನಾನೇನು ಮನ್ಸಲ್ಲೇ ಇಟ್ಕೊಳಲ್ಲಪ್ಪ, ಬಾಯಿಗೆ ಬಂದಿದ್ ಹೇಳ್ಬಿಡ್ತೀನಿ. ನೀವೇನೋ ಹೇಳ್ತೀರಾ, ಅದೇನ್ ತೀರ್ಥ ಪ್ರಸಾದನ ಎಲ್ರಿಗೂ ಇಸ್ಕೊಂಡ್ ರಿಸೀವ್ ಮಾಡಕ್ ಅದನ್ನ? ಇನ್ನೊಬ್ರಿಗೆ ಯಾರು ಹರ್ಟ್ ಆಗಂಗ್ ಮಾತಾಡ್ತಾರೆ ಅವ್ರ ಮನಸ್ಸಿಗೂ ಯಾವತ್ತೂ ಶಾಂತಿ ಇರಲ್ಲ. ಅದೇನೋ ಅರ್ಥ ಆಯ್ತು. ಈಗ ನೀವ್ ಹೇಳಿದ್ರಲ್ಲ, ಡಿಸ್ಟರ್ಬೆನ್ಸು, ಭಯ ಆಗತ್ತೆ, ಬೇರೆಯವ್ರು ತಪ್ಪು ಮಾಡಿದ್ ನಂಗೆ ಅರ್ಥ ಆಯ್ತು. ಈಗ ನಾನ್ ಸರಿ ಇದ್ರು ಬೇರೆಯವ್ರು ಏನೇನೋ ಅಂದಿರ್ತಾರಲ್ಲ, ಆಗ ನಮ್ ಮೈಂಡ್ ಡಿಸ್ಟರ್ಬ್ ಆಗತ್ತಲ್ಲ ಅಂತ ನೀವು ಕೇಳ್ಬೋದು. ಆಗ ಬುದ್ಧನ ಕಥೆಯನ್ನ ಎಷ್ಟೋ ಸತಿ ಹೇಳಿದೀನಿ. ಅವನು ಎಷ್ಟೋ ಮನೆಗೆ ಭಿಕ್ಷಾಟನೆ ಮಾಡ್ತಾ ಇರ್ತಾನೆ. ಕೆಲವು ಮನೇಲಂತೂ ಬಾಯಿಗೆ ಬಂದಂಗ್ ಬೈತಿರ್ತಾರ ಅವನಿಗೆ. ಇಷ್ಟು ಗಟ್ಟಿ ಮುಟ್ಟಿಯಾಗಿದ್ಯಾ, ಆರೋಗ್ಯವಾಗಿದ್ಯಾ, ಭಿಕ್ಷೆ ಬೇಡ್ತಿಯಲ್ಲ, ನಿಂಗೇನ್ ನಾಚಿಕೆ ಆಗಲ್ವಾ? ಕೆಲವು ಸತಿ ಬರೀ ಬೈದು ಬಾಗ್ಲು ಹಾಕ್ತಿರ್ತಾರೆ, ಏನು ಕೊಡ್ತಾ ಇರಲ್ಲ. ಆಗ ಶಿಷ್ಯಂದ್ರು ಕೇಳ್ತಿರ್ತಾರೆ, ಇಷ್ಟೊಂದು ಬೈಸ್ಕೋತಿರಲ್ಲ ಅಂತ. ಕೋಪದಿಂದ ಬೈಯೋದು ಅವರ ಇದದು, ಅದನ್ನ ನಾನ್ ರಿಸೀವ್ ಮಾಡಿದ್ರೆ ತಾನೇ ನನ್ ಮೇಲೆ ಎಫೆಕ್ಟ್ ಆಗತ್ತೆ ಅಂತ ಹೇಳ್ತಿರ್ತಾನೆ ಬುದ್ಧ. ಸೇಮ್ ದಕ್ಷ ಬ್ರಹ್ಮ ಬೈದಾಗ ಶಿವ ಹೇಳೋದು ಇದೇ ಪದಗಳನ್ನ. ಅವನ್ ಅನ್ಲಿ, ಅವನ ಅಜ್ಞಾನದಲ್ಲೂ ಅವ್ನ್ ಮಾತಾಡ್ತಾನೆ. ಉಪೇಕ್ಷೆ ಮಾಡ್ಬೇಕು, ಉದಾಸೀನ ಮಾಡ್ಬೇಕು. ಆ ಮಾತಲ್ಲಿ ಸತ್ಯ ಇಲ್ಲ ಅಂದ್ರೆ ನಿಮ್ಮ ಒಳಗಿನ ಒಂದು ಅಂತರಂಗದ ಶಾಂತಿಯನ್ನ, ಸಮಾಧಾನವನ್ನ, ಆ ಒಂದು ಪ್ರಸನ್ನತೆಯನ್ನ ಬೇರೆಯವರ ಇದರಿಂದ ಕಳ್ಕೋಬೇಡಿ. ಮನಸ್ಸಿನ ಒಂದು ಶುದ್ಧತೆ, ಶಾಂತಿಯೇ ಮನಸ್ಸಿನ ಶುದ್ಧತೆ. ಸಮಾಧಾನ, ಪ್ರಸನ್ನತೆಯೇ ಆತ್ಮಜ್ಞಾನಕ್ಕೆ ದಾರಿ. ಆದ್ರಿಂದ ಬೇರೆಯವರ ಮಾತಿಗೆ ಎಷ್ಟು ಬೆಲೆ ಕೊಡಬೇಕು, ಮಹತ್ವ ಕೊಡ್ಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಬೇಕು. ಇದೆಲ್ಲ ಓದ್ತಾ ಇರೋದು ಅದಕ್ಕೋಸ್ಕರ. ನನ್ನ ಒಳಗೆ ಕೃಷ್ಣ ಇದ್ದಾನೆ, ನನಗೆ ಮಾರ್ಗದರ್ಶಕನಾಗ್ತಾನೆ, ನನಗೆ ಬುದ್ಧಿಯನ್ನ, ಜ್ಞಾನವನ್ನ ಕೊಟ್ಟು ಮೋಹವಿಲ್ಲದೇ ಇರತಕ್ಕಂತಹ ಜ್ಞಾನವನ್ನ ಕೊಡ್ತಾನೆ. ಒಳ್ಳೆಯ ಸದ್ಗುಣಗಳಾದ ಕ್ಷಮ, ದಮ, ಶಮ ಇದನ್ನ ಅವನು ಕೊಟ್ಟು ನನಗೆ ಮಾರ್ಗದರ್ಶನ ಮಾಡ್ಲಿ. ಸುಖ ದುಃಖಗಳು ನನ್ನ ಪ್ರಾರಬ್ಧದಂತೆ ಬರುತ್ತೆ. ಅಭಯ ಪ್ರದನಾಗಿ ಪರಮಾತ್ಮ ಇದ್ದಾನೆ. ನಾನು ತಪ್ಪು ಮಾಡಿದಾಗ ನನಗೆ ವಾರನ್ ಮಾಡ್ಲಿ, ನನಗೆ ಗೈಡ್ ಮಾಡು ಅಂತ ಈ ರೀತಿ ಯಾರು ಸರೆಂಡರ್ ಆಗ್ತಾರೆ ಅವರಿಗೆ 100% ಕೃಷ್ಣನ ಗೈಡೆನ್ಸ್ ಸಿಕ್ಕೇ ಸಿಗುತ್ತೆ. ಅವನ ಆ ಸಂಕಲ್ಪದ ಜೊತೆ ನೀವು ಟ್ಯೂನ್ ಆಗ್ಬೇಕು ಅಷ್ಟೇ. ಏನಾದ್ರು ಕ್ವಶನ್ ಇದೆಯಾ? ಕ್ವಶನ್ ಇದೆಯಾ ಯಾರಿಗಾರು ಈ ವಿಷಯವಾಗಿ ಏನಾದ್ರು ಕೇಳ್ಬೇಕಾ? ಇದೆಲ್ಲ ಆಗ್ಬೇಕಾದ್ರೆ ನಿಮ್ಮ ಅಲರ್ಟ್ ಆಗಿ ನಿಮ್ಮ ಮನಸ್ಸನ್ನ ನೀವು ಗಮನಿಸ್ತಾ ಇರಬೇಕು. ಅದು ಡಿಸ್ಟರ್ಬೆನ್ಸ್ ಹೋಗ್ತಾ ಇದೆ ಅಂತ ತಕ್ಷಣ ನೀವು ಅದನ್ನ ಐಡೆಂಟಿಫೈ ಮಾಡ್ಬೇಕು ಫಸ್ಟೇನೆ. ಓ, ಇದು ಬೆಳೆಯುತ್ತೆ, ಈ ಥಾಟು ಬೆಳೆದು ಇದು ದೊಡ್ಡ ಹೆಮ್ಮರ ಆಗತ್ತೆ ಅಂದ ತಕ್ಷಣ ಅಲ್ಲೇ ಕಂಟ್ರೋಲ್ ಮಾಡ್ಬೇಕು ಅದನ್ನ, ಆ ನೆಗೆಟಿವ್ ಥಾಟ್ಸ್ ನ. ಆಗ ಭಯ ಇಲ್ದಿರೋ ಬರೀ ಅಭಯ, ಶಾಂತಿ, ಸಮಾಧಾನ, ಪ್ರಸನ್ನತೆ ಅದು ಸದಾ ನಿಮ್ಮ ಜೊತೆ ಇರುತ್ತೆ. ಮನಸ್ಸು, ನೀವು ನಿಜವಾದ ಭಕ್ತರಾಗಿದ್ರೆ ಮೈಂಡ್ ಡಿಸ್ಟರ್ಬ್ ಆದ ತಕ್ಷಣ ಐಡೆಂಟಿಫೈ ಮಾಡ್ತೀರಾ, ಓ ಅಂತ ತಕ್ಷಣ ಬಿಡ್ತೀರಾ ಅದನ್ನ. ಹೊರಗಿನವ್ರನ್ನ ಮೇಲೆ ಪ್ರಾಬ್ಲಮ್ ಎತ್ತ ಹಾಕದೆ
ನಮ್ಮ ಮನಸ್ಸನ್ನ ಡಿಸ್ಟರ್ಬೆನ್ಸ್ ಮಾಡದೇ ಇರೋ ಹಂಗೆ ಅದನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದು ನಮ್ ಕೈಲೇ ಇದೆ ಅದು. ಇದನ್ನೇ ತಪಸ್ಸು ಅಂತಾರೆ. ಈ ರೀತಿ ಸಮವಾಗಿ ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಳ್ಳೋದ್ರಿಂದ ಅಧ್ಯಯನಕ್ಕೆ ಸಹಾಯ, ಧ್ಯಾನಕ್ಕೆ ಸಹಾಯ, ಜಪ ಮಾಡೋದಕ್ಕೆ ಸಹಾಯ, ಭಕ್ತಿ ಮಾಡೋದಕ್ಕೆ ಸಹಾಯ. ನಿಮ್ಮ ಆಧ್ಯಾತ್ಮ ಸಾಧನೆಗೆ ಇಂತಹ ಒಂದು ಶುದ್ಧ ಮನಸ್ಸು ಬಹಳ ಮುಖ್ಯ ಆಗಿರೋದ್ರಿಂದ, ನಿಮ್ಮ ಉದ್ಧಾರಕ್ಕೆ ಮನಸ್ಸು ಬಹಳ ಮುಖ್ಯ, ಶುದ್ಧವಾದ ಮನಸ್ಸು ಬೇಕಾಗಿರೋದ್ರಿಂದ ನೀವು ಅದರ ಕಡೆ ಗಮನ ಕೊಡಬೇಕು. ಹೊರಗಡೆ ಮೈಂಡ್ ಡಿಸ್ಟರ್ಬ್ ಆಗದೆ ಇರೋ ಹಾಗೆ ಅದನ್ನ ಸವಾ ಸಮತೋಲನದಲ್ಲಿ ಇಟ್ಕೋಬೇಕು, ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು ಮೈಂಡ್ನ. ಆಗ ನಿಮಗೆ ಓದಿದ್ದು, ತಿಳ್ಕೊಂಡಿದ್ದು, ಕೇಳಿದ್ದು ಎಲ್ಲ ಅರ್ಥ ಆಗತ್ತೆ, ಸಾಧನೆಗೆ ಅನುಕೂಲ ಆಗತ್ತೆ. ಇಲ್ಲಿ ಕೃಷ್ಣ ಈ ಜ್ಞಾನವನ್ನ ಕೊಡ್ತಾ ಇರೋದೇನು ಅಂದ್ರೆ, ನಿಮ್ಮ ಅಂತರಂಗದಲ್ಲೇ ನಾನಿದ್ದೀನಿ, ಇದೇನೇನ್ ಎಮೋಷನ್ಸು ಡಿಸ್ಟರ್ಬೆನ್ಸ್ ಬರುತ್ತೆ ಅದನ್ನ ನನಗೆ ಶರಣಾಗತನಾಗಿ ಅದರ ಮೇಲೆ ನೀನು ಅದರ ದಾಸ ನೀನಾಗ್ಬೇಡ, ನಿನ್ನ ದಾಸನನ್ನಾಗಿ ಆ ಮನಸ್ಸನ್ನ ಮಾಡ್ಕೋ, ಸಾಧನೆಗೆ ಅದನ್ನ ಉಪಯೋಗಿಸ್ಕೋ ಅಂತ ಕೃಷ್ಣ ಹೇಳ್ತಾ ಇರೋದಿಲ್ಲಿ. ನಿಮ್ಮ ಮೈಂಡ್ ಅನ್ನ ನೀವು ಸದಾ ಅಲರ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ನಮ್ಗೇನ್ ಪ್ರಾಬ್ಲಮ್ ಅಂದ್ರೆ, ನಾವು ಅವನ್ ಮಾತ್ ಕೇಳಲ್ಲ, ಒಳಗಿಂದ ಅವ್ನ್ ಹೇಳ್ತಾ ಇರ್ತಾನೆ ಬೇಡ ಅಂತ, ನಾವು ಅವನ ವರ್ಡ್ಸ್ಗೆ ಸ್ವಿಚ್ ಆಫ್ ಮಾಡ್ಬಿಡ್ತೀವಿ, ನಮಗೇನ್ ಬೇಕೋ ಹಂಗ್ ಮಾಡ್ತಿರ್ತೀವಿ. ನಾವು ಯಾವಾಗ್ಲೂ ಹೊರಗಡೆ ನೋಡ್ತಾ ಇರ್ತೀವಿ. ಯಾಕೆ ಗೊತ್ತಾ, ಅದು ನಮ್ ಈಗೋಗ್ ತುಂಬಾ ಸ್ಯಾಟಿಸ್ಫೈ ಆಗುತ್ತೆ ಬೇರೆಯವ್ರ ಮೇಲೆ ಪ್ರಾಬ್ಲಮ್ ಎತ್ತ್ ಹಾಕೋದ್ರಿಂದ. ಆದ್ರೆ ನಮ್ಮ ಒಳಗೆ ನಿಂತು ನಿರಂತರವಾಗಿ ಒಂದು ಧ್ವನಿ ನಮ್ಮನ್ನ ಮಾರ್ಗದರ್ಶನ ಮಾಡ್ತಾ ಇದೆ, ಅದರ ಕಡೆ ಗಮನ ಕೊಡಿ. ಮುಂದಿನ ಶ್ಲೋಕ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಟೈಮ್ ಆಯ್ತು. ಏನಾದ್ರು ಕ್ವಶನ್ ಇದೆಯಾ? ಅಲ್ಲ, ನಿಮ್ಗೆ ಏನಾದ್ರು ಎಲ್ಲ ಹಿಂಗ್ ಅನ್ಸುತ್ತಾ ಏನೋ? ನೆಗೆಟಿವ್ ಎಮೋಷನ್ಸು ಇರುತ್ತೆ, ಪಾಸಿಟಿವ್ ಇರುತ್ತೆ ನಮ್ಮ ಮೈಂಡ್ ಅಲ್ಲಿ. ಸೊ ಎವ್ರಿಥಿಂಗ್ ಈಸ್ ಕಮಿಂಗ್ ಫ್ರಮ್ ಕೃಷ್ಣ ಅಂದ್ರೆ ಅದ್ ಹೆಂಗೆ ಅಂತ ಅರ್ಥ ಮಾಡ್ಕೊಳಕ್ಕೆ ಇನ್ನೂ ಕನ್ಫ್ಯೂಸ್ ಆಗ್ತಿದ್ಯಾ ಅಥವಾ ಗೊತ್ತಾಯ್ತಾ? ನೆಗೆಟಿವ್ ಪಾಸಿಟಿವ್ ಥಾಟ್ಸ್ ಇದೆ ಮೈಂಡ್ ಅಲ್ಲಿ, ಎವ್ರಿಥಿಂಗ್ ಇಸ್ ಕಮಿಂಗ್ ಫ್ರಮ್ ಕೃಷ್ಣ ಅಂದ್ರೆ ಕನ್ಫ್ಯೂಸ್ ಆಗುತ್ತಾ? ಕನ್ಫ್ಯೂಸ್ ಮಾಡ್ಕೋಬಿಡಿ. ನಿಮ್ಮ ಮನಸ್ಸು ಅಂತ ಏನಿದೆ ಅದನ್ನ ಈ ತರ ಥಿಂಕ್ ಮಾಡಿ, ಸರಿ ಹೋಗುತ್ತೆ. ಸರಿಯಾದ ಜ್ಞಾನದಿಂದ ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ ಮನೇಲಿ ಏನಂತ ಹೇಳ್ಬೋದು, ಒಂದು ಬಲ್ಬ್ ಇದೆ, ಎಲೆಕ್ಟ್ರಿಸಿಟಿಯಿಂದ ಬಲ್ಬ್ ಆನ್ ಆಗುತ್ತೆ, ಕರೆಂಟ್ ಇಲ್ದೇ ಆ ಬಲ್ಬ್ ಆನ್ ಆಗಲ್ಲ. ಆ ಬಲ್ಬ್ ನಿಮ್ಮ ಮನಸ್ಸು, ಎಲೆಕ್ಟ್ರಿಸಿಟಿ ಅದು ಪರಮಾತ್ಮ ಅಥವಾ ಆತ್ಮ. ಆ ಆತ್ಮದ ಶಕ್ತಿಯಿಂದ ನಿಮ್ಮ ಮನಸ್ಸು ವರ್ಕ್ ಆಗುತ್ತೆ, ಅದನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ಆದರೆ ನಿಮ್ಮೊಳಗೆ ಏನೇನು ಎಮೋಷನ್ಸ್ ಇದೆ ಅದಕ್ಕೆ ನೀವು ಕೃಷ್ಣನನ್ನ ನಿಮ್ಮ ಮಾರ್ಗದರ್ಶಕನಾಗೂ ಅಂತ ಪ್ರಾರ್ಥನೆ ಮಾಡ್ಕೊಂಡ್ರೆ, ಸರ್ವಲೋಕ ಮಹೇಶ್ವರ ಅಂತ ಹೇಳ್ತಾನೆ. ನಿಮ್ಮ ಮನಸ್ಸನ್ನ ಅವನಿಗೆ ಅರ್ಪಣೆ ಮಾಡಿದ್ರೆ, ಅವನು ಹೇಳ್ದ ಹಾಗೆ ಕೇಳಿದ್ರೆ, ಅವನು
ನಿಮ್ಮಲ್ಲಿ ಉತ್ತಮವಾದ ಗುಣಗಳನ್ನ, ಸದ್ಗುಣಗಳನ್ನ ಬೆಳೆಯೋದಕ್ಕೆ ಎಲ್ಲ ರೀತಿಯಿಂದಲೂ ಮಾರ್ಗದರ್ಶನ ಮಾಡ್ತಾನೆ. ನಿಮ್ಮ ಮೈಂಡ್ ಅಲ್ಲಿ ನೆಗೆಟಿವ್ ಥಾಟ್ಸ್ ಬಂದ ತಕ್ಷಣ ವಾರನ್ ಮಾಡ್ತಾನೆ, ಮಾಡಬೇಡ ಇದನ್ನ ಅಂತ. ನಿಮ್ಗೆ ಗೈಡ್ ಮಾಡ್ತಾನೆ. ಅದನ್ನ ಅವಾಗಿಂದ ಹೇಳಕ್ಕೆ ನಾನು ಪ್ರಯತ್ನ ಪಡ್ತಾ ಇರೋದು. ನಿಮ್ಮ ಮೈಂಡ್ ಅನ್ನ ಕಾಮ್ ಆಗಿ ಪೀಸ್ಫುಲ್ ಆಗಿ ಇಟ್ಕೊಳ್ಳೋದಿಕ್ಕೆ, ಅದು ತುಂಬಾ ಸಾಧನೆಗೆ ಅನುಕೂಲ ಅಂತಹ ಮನಸ್ಸು. ಆ ರೀತಿ ಇಟ್ಕೊಳ್ಳೋದಕ್ಕೆ ಅವನು ಸರ್ವ ವಿಧದಲ್ಲೂ ನಿಮಗೆ ಸಹಾಯ ಮಾಡ್ತಾನೆ. ಆದರೆ ಇಲ್ಲಿ ನಾನು ಎಲ್ಲ ಅವನಿಂದ ಬರುತ್ತೆ ಅಂತ ಅರ್ಥ, ಎಲೆಕ್ಟ್ರಿಸಿಟಿ ಇಲ್ಲದೆ ಬಲ್ಬ್ ಆನ್ ಆಗದೆ ಇರೋದ್ರಿಂದ, ಅದೇ ತರ ಸಚ್ಚಿದಾನಂದ ಸ್ವರೂಪನಾದ ಆತ್ಮನ ಬೆಳಕಿನಲ್ಲೇ ನಮ್ಮ ಮನಸ್ಸು ವರ್ಕ್ ಆಗೋದು. ಮನಸ್ಸಲ್ಲಿ ಏನೇನು ಮೂಮೆಂಟ್ಸ್ ನಡೀತಾ ಇದೆ ಅಷ್ಟು ಪರಮಾತ್ಮನಿಗೆ ಗೊತ್ತಾಗತ್ತೆ. ಆದ್ದರಿಂದ ಅವನಿಗೆ ಶರಣಾಗತರಾಗಿ ಅವನ ಮಾರ್ಗದರ್ಶನ ಪಡ್ಕೊಳ್ಳಿ, ನಿಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಸ್ತಾನೆ. ಇಷ್ಟ ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ್ಮದಿಂದ ಸಂಸ್ಕಾರಗಳಾಗಿ ನೆಗೆಟಿವ್ ಇದು ಬಂದಿರುತ್ತೆ ನಿಮಗೆ, ಟೆಂಡೆನ್ಸೀಸ್. ನೀವು ಅದನ್ನ ಕಲೆಕ್ಟ್ ಮಾಡ್ಕೊಂಡಿರ್ತೀರ. ಅದನ್ನ ಬಿಡ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ. ಅದು ಕೃಷ್ಣನನ್ನ ಒಂದು ಸಹಾಯದಿಂದ ಅವನಿಗೆ ಶರಣಾಗತರಾಗೋದ್ರಿಂದ ಅದು ಹೋಗುತ್ತೆ. ಆದಷ್ಟು ನಿಮ್ಮಿಂದ, ಮಾತಿಂದ, ನಡವಳಿಕೆಯಿಂದ ಇನ್ನೊಬ್ಬರಿಗೆ ಹೆಚ್ಚು ನೋವು ಕೊಡಬೇಡಿ. ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ. ಇದು ಲಾ, ಯೂನಿವರ್ಸ್ದು ಲಾ ಇದು, ತಿಳ್ಕೊಂಬಿಡಿ. ನೀವು ಇನ್ನೊಬ್ಬರಿಗೆ ನೋವು ಕೊಟ್ರೆ ನಿಮಗ ನೋವು ಖಂಡಿತ ವಾಪಸ್ ಬರುತ್ತೆ. ಅಲ್ಲ, ಅವ್ರು ನನಗ್ ಕೊಟ್ರಲ್ಲ ಅನ್ನೋದು ನೀವು ಇದ್ ಮಾಡ್ಬೇಡಿ. ಅದಲ್ಲೇ ಕ್ಷಮಾ ಅಂತ ಹೇಳಿದ್ದು, ಆ ಗುಣವನ್ನ ಬೆಳೆಸ್ಕೊಳ್ಳಿ. ಅದಕ್ಕೆ ತುಂಬಾ ಶಕ್ತಿ ಬೇಕು ಕ್ಷಮಿಸಕ್ಕೆ. ಚಿಂತನೆ ಮಾಡಿ ಇದನ್ನೆಲ್ಲ. ಚಿಂತೆ ಅಲ್ಲ, ಚಿಂತನ ಮಾಡಿ ಮನಸ್ಸಲ್ಲಿ. ಓ, ಮನಸ್ಸು ಅಂತ ನನ್ನಲ್ಲಿ ಇದೆ. ನಾನು ಕಣ್ಣು ಮುಚ್ಕೊಂಡ್ರೆ ಎಷ್ಟೋ ಎಮೋಷನ್ಸ್, ಥಾಟ್ಸ್ ಬರುತ್ತೆ. ಆದ್ರೆ ಆ ಮನಸ್ಸಿಗೆ ಶಕ್ತಿ ಕೊಡ್ತಾ ಇರೋದು ಪರಮಾತ್ಮ. ನನ್ನಲ್ಲಿ ಎಷ್ಟೋ ಜನ್ಮಗಳಿಂದ ಸಂಸ್ಕಾರಗಳಾಗಿ ಬೇಡದ್ದು, ಬೇಡದೇ ಇರೋದು ಎಷ್ಟೋ ಭಾವನೆಗಳಿದೆ. ಅವನ ಮಾರ್ಗದರ್ಶನದಲ್ಲಿ ನಾನು ನನ್ನ ಒಳ್ಳೆಯ ಸದ್ಗುಣಗಳನ್ನ ಶಕ್ತಿ ಅದಕ್ಕೆ ಸ್ಟ್ರೆಂಥನ್ ಮಾಡ್ಕೋತೀನಿ, ದುರ್ಗುಣಗಳನ್ನ ಬಿಡ್ತೀನಿ. ಇಷ್ಟು ಅನ್ಕೊಳ್ಳಿ ಸಾಕು. ಬೇರೆ ಯಾರು ಬೇಕಾಗಿಲ್ಲ ನಿಮ್ಗೆ ಗೈಡ್ ಮಾಡಕ್ಕೆ. ನಿಮ್ಮ ಮನಸ್ಸೇ ನಿಮ್ಗೆ ಗೈಡ್ ಮಾಡುತ್ತೆ. ಇಲ್ಲಿ ನನ್ನ ಪ್ರಾಬ್ಲಮ್ ಇದೆ ಅಂತ. ಆತರ ಸೆಲ್ಫ್ ಎವಲ್ಯೂಷನ್ ಮಾಡ್ಕೊಳ್ಳಿ, ತುಂಬಾ ನಿಮಗ್ ಸಹಾಯಕ. ಬೇರೆ ಯಾರಿಗೂ ನೀವು ಒಪ್ಪಿಸ್ಬೇಕಾಗಿಲ್ಲ ನನ್ನಲ್ಲಿ ಈ ಈ ಈ ನೆಗೆಟಿವ್ ಕ್ವಾಲಿಟೀಸ್ ಇದೆ ಅಂತ. I think time up. Thank you all. Hare Krishna.